ಸ್ನೇಹಿತರೆ ನಮಸ್ಕಾರ. ವೆಲ್ಕಮ್ ಟು ಟಾರ್ಗೆಟ್ KS ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಪೊಲೀಸ್ ಪೇದೆ ಸ್ಟ್ರಾಟಜಿ ತರಗತಿಗಳಿಗೆ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಕಳೆದ ಹಲವಾರು ವಿಡಿಯೋಗಳಿಂದ ನಾವು ಪೊಲೀಸ್ ಪೇದೆ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕಳೆದ ತರಗತಿಯಲ್ಲಿ ನಾನು ಭಾರತ ಸಂವಿಧಾನಕ್ಕೆ ರಿಲೇಟೆಡ್ ಆಗಿ ಬಹಳ ಇಂಪಾರ್ಟೆಂಟ್ ವಿಚಾರಗಳನ್ನ ಚರ್ಚೆ ಮಾಡ್ತಾ ಹೋಗಿದ್ವಿ. ಸೊ ಸ್ನೇಹಿತರೆ, ಅದರ ಮುಂದುವರೆದ ಭಾಗವಾಗಿ ಇವತ್ತು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರಬಹುದಾದಂತಹ ಪ್ರಶ್ನೆಗಳು ಮುಂದಿನ ನಮ್ಮ ಏನು ನೆಕ್ಸ್ಟ್ ಬರ್ತಕ್ಕಂಥ ಪೊಲೀಸ್ ಪೇದೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಬರಬಹುದಾದಂತ ಸಾಧ್ಯತೆ ಎಷ್ಟು ಇರ್ತದೆ, ಮತ್ತೆ ಯಾವ ಒಂದು ವಿಚಾರವನ್ನ, ಯಾವ ಕಾನ್ಸೆಪ್ಟ್ ಅನ್ನ ಯಾವ ಸಬ್ಜೆಕ್ಟ್ ಇಂದ ಹೆಚ್ಚು ಬಾರಿ ರಿಪೀಟ್ ಆಗಿ ಪದೇ ಪದೇ ಕೇಳಿದ್ದಾನೆ ಅಂತಕ್ಕಂಥ ವಿಚಾರವನ್ನ ನಾವು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಒಂದು ವಿಡಿಯೋ ಯಾವುದೇ ಕೀ ಆನ್ಸರ್ ಅನ್ನ ನಿಮ್ಗೆ ಹೇಳ್ತಕ್ಕಂಥ ಕೆಲಸವನ್ನಾಗ್ಲಿ ಅಥವಾ ಪ್ರಶ್ನೆಗೆ ಉತ್ತರವನ್ನ ಹೇಳ್ತಕ್ಕಂಥ ಕೆಲಸವನ್ನಾಗ್ಲಿ ಮಾಡ್ತಕ್ಕಂಥದ್ದಲ್ಲ. ಸೊ ಈ ತರಗತಿಯ ಒಂದು ಉದ್ದೇಶ ಏನಪ್ಪಾ ಅಂದ್ರೆ, ಕ್ವಾಲಿಟಿ ಆಫ್ ಕ್ವಶನ್ ಅಂದ್ರೆ ಒಂದು ಪ್ರಶ್ನೆಯ ಕ್ವಾಲಿಟಿ ಯಾವ ರೀತಿ ಇದೆ ಮತ್ತೆ ಪ್ರಶ್ನೆ ಪತ್ರಿಕೆಯ ಕ್ವಾಲಿಟಿ ಯಾವ ರೀತಿ ಇರ್ತದೆ, ಈ ಮಾಹಿತಿ ನಿಮಗೆ ಬಹಳ ಯೂಸ್ಫುಲ್ ಆಗ್ತದೆ. ಯಾಕೆ ಯೂಸ್ಫುಲ್ ಆಗ್ತದೆ ಅಂದ್ರೆ, ಮುಂದೆ ಬರಬಹುದಾದಂತ ಪ್ರಶ್ನೆಗಳ ಸಂಭವನೀಯತೆಯನ್ನ ಮತ್ತೆ ಈಗಾಗಲೇ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಯಾವ ರೀತಿ ಮುಂದೆ ಅದನ್ನೇ ಸ್ವಲ್ಪ ಡೆಪ್ತ್ ಆಗಿ ಅಥವಾ ಆಲ್ಟರ್ನೇಟ್ ಆಗಿ ಯಾವ ರೀತಿ ಕೇಳಬಹುದು ಅಂತಕ್ಕಂಥ ವಿಚಾರವನ್ನ ನಾವು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಸ್ನೇಹಿತರೆ, ವಿಡಿಯೋವನ್ನ ಪ್ರಾರಂಭ ಮಾಡೋಣ. ಸ್ನೇಹಿತರೆ, ಇಲ್ಲಿ ನಾವು ಮೊದಲನೇ ಪ್ರಶ್ನೆಯನ್ನ ನಾವು ನೋಡಿದಾಗ BSE ಅಂತಕ್ಕಂಥದ್ದು ಏನನ್ನ ಸೂಚಿಸ್ತದೆ ಅಂದ್ರೆ, BSE ಸ್ಟ್ಯಾಂಡ್ಸ್ ಫಾರ್ ಏನನ್ನ ಸೂಚಿಸ್ತದಪ್ಪ ಅಂತ ಪ್ರಶ್ನೆಯನ್ನ ಕೇಳಿದ್ದಾನೆ. ಇದು ಎಕನಾಮಿಕ್ಸ್ಗೆ ರಿಲೇಟೆಡ್ ಆಗಿ ಕೇಳಿರ್ತಕ್ಕಂಥ ಪ್ರಶ್ನೆ. ಏನು BSE ಅಂತಕ್ಕಂಥದ್ದು ಯಾವ ಒಂದು ಏನನ್ನ ಸೂಚಿಸ್ತದೆ ಅಂದ್ರೆ, BSE ನ ಫುಲ್ ಫಾರ್ಮ್ ಕೇಳಿರ್ತಕ್ಕಂಥದ್ದು. ಇಲ್ಲಿ BSE ಅಂತಕ್ಕಂಥ ಇದರ ಫುಲ್ ಫಾರ್ಮ್ ಏನು ಅಂತ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ನಂತರ ಸ್ನೇಹಿತರೆ, ಅದು ಆಕ್ಚುಲ್ ಆಗಿ ಇದು 2020ರಲ್ಲಿ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ಆ ಸಮಯದಲ್ಲಿ ಇದು ಬಹಳ ನ್ಯೂಸ್ ಅಲ್ಲಿ ಇರ್ತದೆ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಏನಿದೆ, ಇದು ಬಹಳ ನ್ಯೂಸ್ ಅಲ್ಲಿ ಇರ್ತದೆ. ಸೊ ಅದರಿಂದ ಅದರ ಶಾರ್ಟ್ ಫಾರ್ಮ್ ಅನ್ನ ಕೊಟ್ಟು ಅದು ಫುಲ್ ಏನು ಪ್ರತಿಯೊಂದು ಅಕ್ಷರದ ಫುಲ್ ಫಾರ್ಮ್ ಏನ್ ಬರ್ತದೆ ಅದರ ಒಂದು ಎಕ್ಸ್ಪ್ಲನೇಷನ್ ಅನ್ನ ಅವನು ಕೇಳಿರ್ತಕ್ಕಂಥದ್ದು. ನಾವು ಅರ್ಥಶಾಸ್ತ್ರವನ್ನ ಓದ್ಬೇಕಾದ್ರೆ ಸ್ನೇಹಿತರೆ ಒಂದನ್ನ ತಿಳ್ಕೊಳ್ಳಿ, ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಚಲಿತ ಘಟನೆಗಳ ಬಗ್ಗೆ ನೇರವಾಗಿ ಪ್ರಶ್ನೆಯನ್ನ ಕೇಳ್ತಕ್ಕಂಥ ಒಂದು ಸಬ್ಜೆಕ್ಟ್ ಆಗಿ ಮಾರ್ಪಟ್ಟಿರ್ತಕ್ಕಂಥದ್ದು ಅರ್ಥಶಾಸ್ತ್ರ. ಅದನ್ನ ನೀವು ನೆನಪಲ್ಲಿಟ್ಟು ಓದ್ಬೇಕು. ಅದಕ್ಕೆ ಹೆಚ್ಚು ನೀವು ಮ್ಯಾಗಝಿನ್ಗಳಲ್ಲಿ ಓದ್ಬೇಕಾದ್ರೆ ಅಥವಾ ದಿನಪತ್ರಿಕೆಗಳನ್ನ ಓದ್ಬೇಕಾದ್ರೆ ಎಕನಾಮಿಕ್ಸ್ಗೆ ರಿಲೇಟೆಡ್ ಆಗಿ ಯಾವುದೇ ಒಂದು ವಿಚಾರಗಳು ಬಂದ್ರು ಕೂಡ ಅದನ್ನ ಕೀ ಪಾಯಿಂಟ್ ಮಾಡಿ ಇಟ್ಕೊಳ್ಳಿ. ಈಗ GST ಗೆ ಸಂಬಂಧಪಟ್ಟ ಹಾಗೆ ಏನೋ ಒಂದು ಇಶ್ಯೂ ಆಯ್ತು, ಅಥವಾ ಯಾವುದೋ GST ದರವನ್ನ ಏರಿಕೆ ಮಾಡಿದ್ರು, ಅಥವಾ ಯಾವುದೋ ಒಂದು ವಸ್ತುಗಳ ಮೇಲೆ GST ನ ಕಡಿತಗೊಳಿಸಿದ್ರು, ಹೀಗೆ ವಿಚಾರಗಳು ಬರ್ತಾ ಹೋಗ್ತವೆ. GST ಸ್ಲ್ಯಾಬ್ಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗಿ. ತೆರಿಗೆಗೆ ಸಂಬಂಧಪಟ್ಟ ಹಾಗೆ ಸ್ನೇಹಿತರೆ ಒಂದಲ್ಲ ಒಂದು ರೀತಿ ಪ್ರಶ್ನೆ ಬರಬಹುದಾದಂತ ಸಾಧ್ಯತೆ ಬಹಳ ಹೆಚ್ಚಿರ್ತದೆ. ಎರಡನೇ ಪ್ರಶ್ನೆಯನ್ನ ನೋಡೋಣ. ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ಸರಕು ಮಾರುಕಟ್ಟೆಗಳ ನಿಯಂತ್ರಕ? ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ಇಸ್ ದಿ ರೆಗ್ಯುಲೇಟರ್ ಆಫ್ ಕಮಾಂಡಿಟಿ ಮಾರ್ಕೆಟ್ಸ್ ಇನ್ ಇಂಡಿಯಾ? ಅಂದ್ರೆ ಮಾರ್ಕೆಟ್ಗಳನ್ನ, ಭಾರತದಲ್ಲಿರ್ತಕ್ಕಂಥ ಮಾರುಕಟ್ಟೆಗಳನ್ನ ಈ ಕೆಳಗಿನ ಯಾವುದು ನಿಯಂತ್ರಿಸ್ತದೆ ಅಂತ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ಇದು ಕೂಡ ಅರ್ಥಶಾಸ್ತ್ರಕ್ಕೆ ರಿಲೇಟೆಡ್ ಆಗಿ ಬಂದಿರತಕ್ಕಂತ ಪ್ರಶ್ನೆ. ನಂತರ ಆಪ್ಷನ್ ಗಳನ್ನ ನೋಡಿ. RBI, SEBI, SBI, ಫಾರ್ವರ್ಡ್ ಮಾರ್ಕೆಟ್ ಕಮಿಷನ್. ಅಂದ್ರೆ ಯಾವುದೇ ಒಂದು ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ಯಾವ ವಿಚಾರಗಳು ಬರ್ತಾವೋ, ಈಗ ಉದಾಹರಣೆಗೆ ನಾವು ನೋಡೋದಾದ್ರೆ ನಮ್ಮ ಭಾರತದಲ್ಲಿರ್ತಕ್ಕಂಥ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು, ಅಥವಾ RBI ಆಗಿರ್ಬೋದು, ನಂತರ IMF ಆಗಿರ್ಬೋದು, ಹೀಗೆ IDBI ಬ್ಯಾಂಕ್ ಆಗಿರ್ಬೋದು, ವಿಶ್ವ ಬ್ಯಾಂಕ್ ಆಗಿರ್ಬೋದು, ಹೀಗೆ ಪ್ರತಿಯೊಂದು ವಿಚಾರಗಳನ್ನ ಅರ್ಥಶಾಸ್ತ್ರಕ್ಕೆ ರಿಲೇಟೆಡ್ ಆಗಿ ನಾವು ಅಧ್ಯಯನ ಮಾಡ್ತಾ ಹೋಗ್ಬೇಕಾಗ್ತದೆ. ನಾವು ನಮ್ಮ ಪೊಲೀಸ್ ಪೇದೆ ಪ್ರಶ್ನೆ ಪತ್ರಿಕೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಬಹಳ ಡೆಪ್ತ್ ಆಗಿ ಅಲ್ಲದೆ ಹೋದ್ರು ಕೂಡ ಒಂದಷ್ಟು ಬೇಸಿಕ್ ಆಗಿ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಮತ್ತೆ ಆದಾಯ ತೆರಿಗೆ ಬಗ್ಗೆ ಒಂದು ಪ್ರಶ್ನೆಯನ್ನ ಕೇಳಿದ್ದಾನೆ. ನೆಕ್ಸ್ಟ್ ಪ್ರಶ್ನೆ, ಥರ್ಡ್ ಒನ್, ಆದಾಯ ತೆರಿಗೆ
ಇದು ಆದಾಯ ತೆರಿಗೆ ಅಂತಕ್ಕಂಥದ್ದು ಏನು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಇಸ್ ಎನ್ ವಾಟ್, ಏನು ಅಂದ್ರೆ ಇದೊಂದು ಪರೋಕ್ಷ ತೆರಿಗೆನಾ ಅಥವಾ ನೇರ ತೆರಿಗೆನಾ, ಪುನರುಜ್ಜೀವನ ಪ್ರತಿಗಮನ ತೆರಿಗೆನಾ, ಅಥವಾ ಇವುಗಳಲ್ಲಿ ಯಾವುದು ಅಲ್ಲ ಅಂತ ಪ್ರಶ್ನೆಯನ್ನು ಕೇಳಿದ್ದಾನೆ. ಈಗ GST ಬಗ್ಗೆನೂ, GST ಹೊಸದಾಗಿ ಜಾರಿಗೆ ಬಂದಂತ ಸಂದರ್ಭದಲ್ಲಿ ಅದ್ರ ಬಗ್ಗೆನೂ ಕೂಡ ಪ್ರಶ್ನೆಯನ್ನ ಕೇಳಿದ್ದ. GST ಅಂತಕ್ಕಂಥದ್ದು ಪ್ರತ್ಯಕ್ಷ ತೆರಿಗೆನಾ ಅಥವಾ ಪರೋಕ್ಷ ತೆರಿಗೆನಾ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಿದ್ದ. ಸೊ ತೆರಿಗೆಗೆ ರಿಲೇಟೆಡ್ ಆಗಿ ಪ್ರಶ್ನೆಯನ್ನ ಕೇಳ್ತಾನೆ ಅರ್ಥಶಾಸ್ತ್ರ ವಿಭಾಗದಲ್ಲಿ. ಇದು ವೆರಿ ಇಂಪಾರ್ಟೆಂಟ್. ತೆರಿಗೆಯ ಕಾನ್ಸೆಪ್ಟ್ ಅನ್ನ ಬಹಳ ಚೆನ್ನಾಗಿ ನೋಡ್ಕೊಳ್ಳಿ. ಅದ್ರ ಬಗ್ಗೆನೂ ಕೂಡ ಒಂದಿನ ತರಗತಿಯನ್ನ ಮಾಡೋಣ. ನಂತರ GNP ಅರ್ಥಶಾಸ್ತ್ರದಲ್ಲಿ ಏನನ್ನ ಸೂಚಿಸ್ತದೆ? GNP ಗ್ರಾಸ್ GST ಅಂತಕ್ಕಂಥದ್ದು ಫುಲ್ ಫಾರ್ಮ್, GNP ಅಂತಕ್ಕಂಥ ಇದರ ಫುಲ್ ಫಾರ್ಮ್ ಏನು ಅಂತ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತಕ್ಕಂಥದ್ದು ಬಹಳ ಸರಳವಾಗಿರ್ತದೆ ಸ್ವಲ್ಪ. ಅದಕ್ಕೆ ಪ್ರಶ್ನೆ ಪತ್ರಿಕೆಗಳನ್ನ ನಾವು ನೋಡ್ಬೇಕಾದ್ರೆ ಒಂದ್ ಬಾರಿ ಕನ್ನಡದಲ್ಲಿ ನೋಡಿದ ನಂತರ ಕೆಲವೊಂದು ವಿಚಾರಗಳನ್ನ ನಾವು ಇಂಗ್ಲಿಷ್ ಅಲ್ಲೂ ಕೂಡ ನೋಡ್ಬೇಕಾಗ್ತದೆ. ಕನ್ನಡದಲ್ಲಿ ನೋಡಿದ ತಕ್ಷಣ ನಮಗೆ ಸಡನ್ ಅಂತ ಗೊತ್ತಾಗೋದಿಲ್ಲ, ಅದು ಎಕನಾಮಿಕ್ಸ್ ಗೆ ರಿಲೇಟೆಡ್ ಆಗಂತೂ ಅರ್ಥನೇ ಆಗೋದಿಲ್ಲ. ಸೊ ಆ ಸಂದರ್ಭದಲ್ಲಿ ನಾವ್ ಏನ್ ಮಾಡ್ಬೇಕು, ಒಂದ್ ಕ್ಷಣ ಇಂಗ್ಲಿಷ್ ಅಲ್ಲೂ ಕೂಡ ಓದ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಈಗ GNP ಇದು ಅರ್ಥಶಾಸ್ತ್ರದಲ್ಲಿ ಏನ ಸೂಚಿಸ್ತದಪ್ಪ ಅಂದ್ರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಆನ್ಸರ್ ಆಗಿರ್ತದೆ. ಸೊ ಅದರಿಂದ ನಾವು ಓದ್ತಕ್ಕಂಥ ವಿಚಾರಗಳನ್ನ ಸ್ವಲ್ಪ ಇಂಗ್ಲಿಷ್ ಅಲ್ಲೂ ಕೂಡ ಓದ್ಕೊಂಡ್ರೆ ಬಹಳ ಉತ್ತಮ ಆಗ್ತದೆ. ಹಾಗೇನೆ ಕೆಲವೊಂದು ಪದಗಳಿಗೆ ಸಮಾನ ಅರ್ಥವನ್ನ ನೀಡ್ತಕ್ಕಂಥ ಇತರೆ ಕೆಲವು ಪದಗಳನ್ನ ಬಳಸಿರ್ತಾನೆ, ಅದನ್ನು ಕೂಡ ನಾವು ನೋಡ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ನಂತರ ಮುಂದಿನ ಪ್ರಶ್ನೆ ಅಂತಕ್ಕಂಥವು ಸಾಕಷ್ಟು ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನ ಆ ವರ್ಷದಲ್ಲಿ ಕೇಳಿರ್ತಕ್ಕಂಥದ್ದು. ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ, ಅದನ್ನ ನೀವು ಕಲ್ತ್ಕೊಳ್ಳೋದು ಬಹಳ ಮುಖ್ಯ. ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಕೂಡ ನಾವು ತರಗತಿಯನ್ನ ಮಾಡ್ತಾ ಹೋಗೋಣ. 3 ಹುಡುಗರು ಸರಾಸರಿ ವಯಸ್ಸು, ಇದು ಸರಾಸರಿ ರಿಲೇಟೆಡ್ ಆಗಿ ಇರ್ತಕ್ಕಂಥ ಪ್ರಶ್ನೆ. ಇದನ್ನು ಕೂಡ ನೀವು ನೆನಪಿಡಿ. ಸರಾಸರಿಯ ಬಗ್ಗೆ ತರಗತಿಗಳನ್ನ ಮುಂದಿನ ದಿನಗಳಲ್ಲಿ ಮಾಡ್ತಾ ಹೋಗೋಣ. 3 ಹುಡುಗರ ಸರಾಸರಿ ವಯಸ್ಸು 15 ವರ್ಷಗಳು. ಅವರ ವಯಸ್ಸಿನ ಅನುಪಾತ 3:5:7 ಇದರ ಅನುಪಾತದಲ್ಲಿ ಇರ್ತದೆ. ಮತ್ತೆ ಎಲ್ಲರಿಗಿಂತ ಕಿರಿಯ ಹುಡುಗನ ವಯಸ್ಸು ಎಷ್ಟು ಅಂತಕ್ಕಂಥದ್ದು. ಈ ರೀತಿ ಪ್ರಶ್ನೆಗಳನ್ನ ಕೊಟ್ಟಾಗ ಯಾವ ರೀತಿ ಈಸಿಯಾಗಿ ಸಾಲ್ವ್ ಮಾಡ್ಬೇಕು ಅಂತಕ್ಕಂಥದ್ದನ್ನ ನಾನು ನಿಮ್ಗೆ ಮುಂದಿನ ತರಗತಿಯಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಹಾಗೆ ನಂತರ ಇನ್ನೊಂದು ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನ ಗಮನ ಇಟ್ಟು ನೋಡ್ತಾ ಹೋಗಿ. ಅಂದ್ರೆ ಯಾವ ಟಾಪಿಕ್ ಆಗಿ ಯಾವ ವಿಧದಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾನೆ ಅಂತ ನಿಮ್ಗೆ ಗೊತ್ತಾಗ್ಬೇಕು. ಅದೇ ನನ್ನ ಈ ವಿಡಿಯೋದ ಪ್ರಮುಖ ಉದ್ದೇಶ ಆಗಿರ್ತದೆ. ನಂತರದ ಪ್ರಶ್ನೆಯನ್ನ ನೋಡೋಣ. A ಮತ್ತು B ಇಬ್ಬರು ಒಟ್ಟಿಗೆ ಒಂದು ಕೆಲಸವನ್ನ, ವರ್ಕ್ ರಿಲೇಟೆಡ್ ಕಾನ್ಸೆಪ್ಟ್ ಅಲ್ಲಿ ಕೇಳಿರ್ತಕ್ಕಂಥ ಮೆಂಟಲ್ ಎಬಿಲಿಟಿ ಪ್ರಶ್ನೆ. A ಮತ್ತೆ B ಇಬ್ಬರು ಒಟ್ಟಿಗೆ ಒಂದು ಕೆಲಸವನ್ನ 15 ದಿನಗಳಲ್ಲಿ ಪೂರ್ಣಗೊಳಿಸ್ತಾರೆ. ಮತ್ತೆ B ಒಬ್ಬನೇ 20 ದಿನಗಳಲ್ಲಿ ಪೂರ್ಣಗೊಳಿಸ್ತಾನೆ. ಹೀಗಿರುವಾಗ A ಒಬ್ಬನೇ ಆ ಕೆಲಸವನ್ನ ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸ್ತಾನೆ ಅಂತ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ಅಂದ್ರೆ ವರ್ಕ್ ಕಾನ್ಸೆಪ್ಟ್ ಗೆ ಹೋಗ್ತದೆ, ಅದನ್ನು ಕೂಡ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಮೆಂಟಲ್ ಎಬಿಲಿಟಿಯಲ್ಲಿ. ನಂತರ ಕ್ರಮದಲ್ಲಿ ಮುಂದಿನ ಅಂದ್ರೆ ಇದು ಯಾವ ರೀತಿ ಅಂದ್ರೆ ನಂಬರ್ಗಳನ್ನ ನೆಕ್ಸ್ಟ್ ಸಂಖ್ಯೆ ಯಾವ್ದು ಬರ್ತದೆ ಅಂದ್ರೆ ಅದನ್ನ ಆರ್ಡರ್ ವೈಸ್ ಬರೆಸ್ತಕ್ಕಂಥದ್ದು. ಅಂದ್ರೆ 1 ಮತ್ತು 2ನೇ ಅಂಕೆ ಮತ್ತೆ 3 ಮತ್ತು 4ನೇ, ಈ ರೀತಿ ಒಂದೊಂದು ಸಂಖ್ಯೆಗಳಿಗೂ ಕೂಡ ಕನೆಕ್ಟ್ ಇರ್ತದೆ. ಈಗ ಇದನ್ನ ನಾವು ನೋಡೋದಾದ್ರೆ 1 + 3 = 4 ಆಗ್ತದೆ. 4 + 5 = 9 ಆಗ್ತದೆ. 9 ಪ್ಲಸ್ ಎಷ್ಟು, ಅದಕ್ಕೆ 7 ಕೂಡಿಸಿದ್ರೆ 16 ಆಗ್ತದೆ. ಅಂದ್ರೆ ಒಂದೊಂದನ್ನ ಪ್ಲಸ್ ಮಾಡಿ ಹೋಗಿರ್ತಾನೆ. ಸೊ ಆ ರೀತಿ ಒಂದು ಸಂಖ್ಯೆಗೂ ಮತ್ತೊಂದು ಸಂಖ್ಯೆಗೂ ಏನು ಸಂಬಂಧ ಇದೆ ಅಂತ ಅದನ್ನ ನಾವು ನೋಡ್ತಾ ಹೋದ್ರೆ ಅದಕ್ಕೆ ಆನ್ಸರ್ ಮಾಡಬಹುದಾಗಿರ್ತದೆ. ನಾವು ಮೆಂಟಲ್ ಎಬಿಲಿಟಿ ತರಗತಿಗಳಲ್ಲಿ ಅದರ ಬಗ್ಗೆ ಸರಳವಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು ಕೂಡ ಆಸ್ ಇಟ್ ಇಸ್ ಸೇಮ್ ಪ್ರಶ್ನೆ, ಸರಣಿ ಪೂರ್ಣಗೊಳಿಸ್ತಕ್ಕಂಥದ್ದು ಇದು ಕೂಡ ಹಾಗೆ. ನಂತರ 2 ಸಂಖ್ಯೆಗಳ ಮೊತ್ತ 20, ಇದು ಕೂಡ ಇಂಪಾರ್ಟೆಂಟ್ ಆಗಿದೆ. ಈ ರೀತಿಯ ಪ್ರಶ್ನೆಗಳನ್ನ ಕೂಡ ಮಾನಸಿಕ ಸಾಮರ್ಥ್ಯದಲ್ಲಿ ಹಲವಾರು ಬಾರಿ ಕೇಳಿರ್ತಕ್ಕಂಥದ್ದು. ಅಂದ್ರೆ 2 ಸಂಖ್ಯೆಗಳ ಮೊತ್ತ 25 ಮತ್ತು ಅವುಗಳ ವ್ಯತ್ಯಾಸ 13 ಆದ್ರೆ ಅವುಗಳ ಗುಣಲಬ್ಧ ಎಷ್ಟು ಅಂತ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ಅಂದ್ರೆ 2 ಸಂಖ್ಯೆಗಳನ್ನ ತೆಗೆದುಕೊಂಡು ಅವುಗಳ ಮೊತ್ತ ಮತ್ತೆ ಗುಣಲಬ್ಧ ಎರಡನ್ನು ಕೊಟ್ಟಿದ್ದಾನೆ. ಮೊತ್ತ ಮತ್ತೆ ಅವುಗಳ ವ್ಯತ್ಯಾಸವನ್ನ ಕೊಟ್ಟಿದ್ದಾನೆ. ಅಂದ್ರೆ ಪ್ಲಸ್ ಮೈನಸ್ ಎರಡನ್ನು ಕೊಟ್ಟಿದ್ದಾನೆ. ನಾವು ಇಂಟು ಅನ್ನ ಕಂಡುಹಿಡಿಬೇಕು, ಅಂದ್ರೆ ಗುಣಲಬ್ಧವನ್ನ ಕಂಡುಹಿಡಿಬೇಕು. ಸೊ ಅದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಅದು ಕೂಡ ಸರಳವಾಗಿರ್ತದೆ. ಈ
ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನ ನಾನು ನೆಕ್ಸ್ಟ್ ತರಗತಿಯಲ್ಲಿ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತೆ ಇನ್ನೊಂದು ಕೇಳಿದಾನೆ ಟೈಮ್ ರಿಲೇಟೆಡ್ ಆಗಿ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. 1 ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಓಡುತ್ತಿರುವ ರೈಲು ಗಾಡಿ, ಅಂದ್ರೆ ಇದು ರೈಲಿಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಸಮಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಇರ್ತಕ್ಕಂಥದ್ದು. ರೈಲ್ವೆಗೆ ರಿಲೇಟೆಡ್ ಮೆಂಟಲ್ ಎಬಿಲಿಟಿಗಳನ್ನ ಮುಂದಿನ ತರಗತಿಗಳಲ್ಲಿ ನಾವು ಖಂಡಿತ ಡಿಸ್ಕಸ್ ಮಾಡೋಣ. ಸೊ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳು ಎಷ್ಟು ಮುಖ್ಯ ಅಂತಕ್ಕಂಥದ್ದು ಇವಾಗ ನಿಮಗೆ ಗೊತ್ತಾಗ್ತಿದೆ ಅಂತ ಅನ್ಕೋತೀನಿ. ಯಾಕೆಂದ್ರೆ ಸಾಮಾನ್ಯವಾಗಿ ಮೆಂಟಲ್ ಎಬಿಲಿಟಿ ಏನು ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳನ್ನ ನಾವು ಕರೆಕ್ಟ್ ಆಗಿ ಮಾಡಿದ್ದೆ ಆದ್ರೆ ಸ್ನೇಹಿತರೆ ಡೆಫಿನೆಟ್ಲಿ ನಾವು ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಇರ್ತೀವಿ. ಮೆಂಟಲ್ ಎಬಿಲಿಟಿ, ಸೈನ್ಸ್ ಮತ್ತೆ ಎಕನಾಮಿಕ್ಸ್ ಈ 3 ಟಾಪಿಕ್ಗಳು ವೆರಿ 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 ಇಂಪಾರ್ಟೆಂಟ್ ಆಗಿರ್ತದೆ. ನಂತರ ಇದು ಕೂಡ ಕಾಣೆಯಾದ ಸಂಖ್ಯೆಯನ್ನ ಕಂಡುಹಿಡಿಯಿರಿ ಅಂತ, ಇದು ಕೂಡ ಬಹಳ ಸರಳವಾಗಿರ್ತದೆ. ಇಲ್ಲಿ ಒಂದು ಸಂಖ್ಯೆಗೂ ಮತ್ತೊಂದು ಸಂಖ್ಯೆಗೂ ಲಿಂಕ್ ಅನ್ನ ಕೊಟ್ಟಿರ್ತಾರೆ. ಅದು ಯಾವ ರೀತಿ ಕೊಟ್ಟಿರ್ತಾರೆ ಅನ್ನೋದನ್ನ ನಾವು ಮುಂದಿನ ತರಗತಿಯಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಮತ್ತೆ ಇದು ಕೂಡ ಮೆಂಟಲ್ ಎಬಿಲಿಟಿ ಪ್ರಶ್ನೆ ಆಗಿರ್ತದೆ. ಒಂದು ಮರಗಳ ಸಾಲಿನಲ್ಲಿ ಒಂದು ಮರವು ಎಡ ತುದಿಯಿಂದ 7ನೇದಾಗಿಯೂ, ಕೆಲವು ಸಂದರ್ಭ ಇಲ್ಲಿ ಮರಗಳನ್ನ ಕೊಟ್ಟಿದ್ದಾರೆ, ಕೆಲವು ಸಂದರ್ಭ ವಿದ್ಯಾರ್ಥಿಗಳನ್ನ ಕೊಡ್ತಾರೆ, ಕೆಲವು ಸಂದರ್ಭ ಟೇಬಲ್ ವೈಸ್ ಕೊಡ್ತಾರೆ. ಸೊ ಈ ಪ್ರಶ್ನೆಗಳನ್ನ ಯಾವ ರೀತಿ ಬಿಡಿಸ್ಬೇಕು ಸರಳವಾಗಿ ಇದನ್ನ ಕೂಡ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗೇನೆ ಇಲ್ಲಿ ಮತ್ತೊಂದು ಪ್ರಶ್ನೆಯನ್ನ ಕೇಳಿದಾನೆ, A:B C = 3 ಮತ್ತೆ 3:4 4:7 ಆದ್ರೆ ಅನುಪಾತ A+B+C ಅನುಪಾತ ಮತ್ತೆ C ಡ್ಯಾಶ್ ಅಂತ ಕೊಟ್ಟಿದ್ದಾನೆ. ಅಂದ್ರೆ ಅಲ್ಲಿ ಅನುಪಾತ ಏನು ಬರ್ತದೆ ಅಂತಕ್ಕಂಥದ್ದು ಇದು ಕೂಡ ಬಹಳ ಸರಳವಾಗಿರ್ತದೆ. ಇದನ್ನ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ. ಮತ್ತೆ ಒಬ್ಬ ಕ್ರೀಡಾಪಟು 200 ಮೀಟರ್ ಓಟದ ಪಂದ್ಯವನ್ನ 24 ಸೆಕೆಂಡುಗಳಲ್ಲಿ, ಇದು ಕೂಡ ಟೈಮ್ ರಿಲೇಟೆಡ್ ಮೆಂಟಲ್ ಎಬಿಲಿಟಿ ಆಗಿರ್ತದೆ. ಇದನ್ನ ಕೂಡ ನಾವು ನೋಡೋಣ. 24 ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸ್ತಾನೆ. ಅವನ ವೇಗ ಎಷ್ಟು ಅಂತಕ್ಕಂಥದ್ದು ನಾವು ಕಂಡುಹಿಡಿಬೇಕು. ಅದನ್ನು ಕೂಡ ಮುಂದಿನ ತರಗತಿಯಲ್ಲಿ ಮಾಡ್ತಾ ಹೋಗೋಣ. ಮತ್ತೆ ನೆಕ್ಸ್ಟ್ ಕರ್ನಾಟಕ ರಾಜ್ಯದ ರಾಜ್ಯ ಪಕ್ಷಿ ಯಾವುದು? ಇದು GK ರಿಲೇಟೆಡ್ ಆಗಿ ಬಂದಿರತಕ್ಕಂತ ಪ್ರಶ್ನೆ. ನಮ್ಮ ಕರ್ನಾಟಕ ಮತ್ತೆ ಭಾರತಕ್ಕೆ ಸಂಬಂಧಪಟ್ಟಾಗೆ ಸಾಮಾನ್ಯ ಜ್ಞಾನವನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ. ನಮ್ಮ ಭಾರತದ ಜೊತೆ ಗಡಿಯನ್ನ ಹಂಚಿಕೊಂಡಿರ್ತಕ್ಕಂಥ ರಾಷ್ಟ್ರಗಳು ಮತ್ತೆ ಭಾರತದ ಇತರೆ ರಾಷ್ಟ್ರಗಳೊಂದಿಗೆ ಹಂಚಿಕೊಂಡಿರ್ತಕ್ಕಂಥ ಗಡಿಯ ಹೆಸರು ಏನು, ಮತ್ತೆ ನಮ್ಮ ಕರ್ನಾಟಕ ರಾಜ್ಯ ಯಾವ ಯಾವ ರಾಜ್ಯಗಳ ಜೊತೆ ಗಡಿಯನ್ನ ಹಂಚಿಕೊಂಡಿದೆ, ಯಾವ ಯಾವ ನದಿ ಹಾದು ಹೋಗ್ತದೆ ನಮ್ಮ ರಾಜ್ಯದಲ್ಲಿ, ನಮ್ಮ ಭಾರತದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಮೇನ್ ಟಾಪಿಕ್ಗಳು. ಸಾಮಾನ್ಯ ಜ್ಞಾನ ನಮ್ಮ ಭಾರತದ ಮಟ್ಟಿಗೆ ನಮ್ಮ ರಾಜ್ಯದ ಮಟ್ಟಿಗೆ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಕರ್ನಾಟಕ ರಾಜ್ಯದ ರಾಜ್ಯ ಪಕ್ಷಿ ಯಾವುದು ಅಂತ ನೇರವಾಗಿ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ನಂತರ ಮತ್ತೆ ಇನ್ನೊಂದು, ಕೆಲವು ಸಂದರ್ಭ ಪಕ್ಷಿಗಳ ಹೆಸರು ಇಂಗ್ಲಿಷ್ ಅಲ್ಲಿ ಕೊಟ್ಟಿರ್ತಾನೆ, ಕೆಲವು ಸಂದರ್ಭ ಕನ್ನಡದಲ್ಲಿ ಕೊಟ್ಟಿರ್ತಾನೆ. ನಾವು ಕೆಲವು ಸಂದರ್ಭ ಕನ್ನಡದಲ್ಲೇ ಓದಿರ್ತೀವಿ, ಇಂಗ್ಲಿಷನ್ನ ಬಿಟ್ಟಿರ್ತೀವಿ. ಎರಡು ಭಾಷೆಯಲ್ಲಿ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಮತ್ತೆ ಮುಂದಿನ ಪ್ರಶ್ನೆಯನ್ನ ನೋಡಿ, US ಓಪನ್ ಪುರುಷರ ಸಿಂಗಲ್ಸ್ ನಲ್ಲಿ ಟೆನ್ನಿಸ್ ಟೈಟಲ್ ಅನ್ನ 2020ರಲ್ಲಿ ಯಾರು ಜಯಿಸಿದ್ರು ಅಂತ ಪ್ರಶ್ನೆಯನ್ನ ಕೇಳಿದಾನೆ. ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿ ನಿಮಗೆ ಪರೀಕ್ಷೆ ನಡೀತಾ ಇರ್ತಕ್ಕಂಥ ಇಯರ್ ಅನ್ನ ಇವಾಗ ನಿಮ್ಗೆ ಈ 19ಕ್ಕೆ ನಿಮ್ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿದ್ರೆ ಮ್ಯಾಕ್ಸಿಮಮ್ ನವೆಂಬರ್ ಅಥವಾ ಡಿಸೆಂಬರ್ ಅಲ್ಲೆಲ್ಲ ಎಕ್ಸಾಮ್ ನಡೀತದೆ. ಸೊ ನೀವು ಮಾಡಬೇಕಾದ ಪ್ರಮುಖ ಕೆಲಸ ಏನಪ್ಪಾ ಅಂದ್ರೆ ಈ ವರ್ಷದ 2022ರ ಜನವರಿಯಿಂದ ಮ್ಯಾಗಝಿನ್ಗಳನ್ನ ತಗೊಂಡು ಅಪ್ ಟು ಇಲ್ಲಿ ತನಕನು, ಅಂದ್ರೆ ಕೇವಲ ಈ ವರ್ಷದ್ದು ಅಂತಲ್ಲ, ಆದ್ರೆ 2021 ಆಗಸ್ಟ್ ಇಂದನೂ ಕೂಡ ಓದ್ಲಿಕ್ಕೆ ಪ್ರಯತ್ನವನ್ನ ಮಾಡಿ. ಮ್ಯಾಗಝಿನ್ಗಳನ್ನ ಆಗಸ್ಟ್ ವರ್ಷದ್ದು 2021 ಆಗಸ್ಟ್ ಇಂದನೂ ಕೂಡ ಮ್ಯಾಗಝಿನ್ಗಳನ್ನ ಕವರ್ ಮಾಡಿ. ಆ ಮ್ಯಾಗಝಿನ್ಗಳಲ್ಲಿ ಬರ್ತಕ್ಕಂಥ ನಾನು ಕರೆಂಟ್ ಅಫೇರ್ಸ್ ಗಳನ್ನ ಯಾವ ರೀತಿ ಡಿವೈಡ್ ಮಾಡ್ಕೊಂಡು ಓದ್ಬೇಕು ಅಂತಕ್ಕಂಥದ್ದನ್ನ ಕೂಡ ನಾನು ಹೇಳ್ಕೊಡ್ತೀನಿ. ಅಂದ್ರೆ ಪ್ರಶಸ್ತಿಗಳಿಗೆ ಸಂಬಂಧಪಟ್ಟ ಹಾಗೆ, ಮತ್ತು ನೂತನ ನೇಮಕಾತಿಗಳಿಗೆ ಸಂಬಂಧಪಟ್ಟ ಹಾಗೆ, ಮತ್ತೆ ಬರ್ತವೆ ಈ ರೀತಿ ಪ್ರಶಸ್ತಿಗಳಿಗೆ ಸಂಬಂಧಪಟ್ಟ ಹಾಗೆ ವಿವಿಧ ಭಾಗಗಳನ್ನಾಗಿ ಮಾಡಿಕೊಂಡು ನಾವು ಪ್ರಚಲಿತ ಘಟನೆಗಳನ್ನ ಅಧ್ಯಯನ ಮಾಡಬೇಕಾಗ್ತದೆ. ಸೊ ಅದನ್ನ ಯಾವ ರೀತಿ ಡಿವೈಡ್ ಮಾಡ್ಕೊಳ್ತಾ ಓದ್ಬೇಕು ಅನ್ನೋದನ್ನ ಕೂಡ ನಾನು ಮುಂದಿನ ತರಗತಿಗಳಲ್ಲಿ ಹೇಳ್ತಾ ಹೋಗ್ತೀನಿ. ನಂತರ ಇತ್ತೀಚೆಗೆ ಸ್ವರ್ಗಸ್ಥರಾದ ಪಂಡಿತ್ ಯಾರು ಜಸ್ರಾಜ್ ಜೊತೆ ಯಾವುದು ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅಂದ್ರೆ ಜಸ್ರಾಜ್ ಅಂತಕ್ಕಂಥವ್ರು ವರ್ಷ 2020ರಲ್ಲಿ ಅಂದ್ರೆ ಈ ವರ್ಷದಲ್ಲಿ ಯಾರಾದ್ರೂ ನಿಧನರಾಗಿದ್ರೆ ಆ ಪ್ರಮುಖ ವ್ಯಕ್ತಿ, ಅವ್ರ ಬಗ್ಗೆ ತಿಳ್ಕೊಳ್ಳಿ. ಈಗ ರೀಸೆಂಟ್ ಆಗಿ ಪುನೀತ್ ರಾಜ್ಕುಮಾರ್ ಅವರು ಮರಣವನ್ನು ಹೊಂದಿದ್ದಾರೆ. ಸೊ ಅವ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿ,
ಯಾಕಪ್ಪ ಅಂದ್ರೆ ಅವ್ರಿಗೆ ಕರ್ನಾಟಕ ರತ್ನ ಅಂತ ಬಿರುದನ್ನ ಕೊಟ್ಟಿರ್ತಕ್ಕಂಥದ್ದು, ಅವ್ರಿಗೆ ಸಾಕಷ್ಟು ಅವಾರ್ಡ್ಸ್ಗಳು ಬಂದಿರತಕ್ಕಂಥದ್ದು, ಅದು ಯಾವ ವರ್ಷ ಬಂತು, ಹೀಗೆ ಪ್ರತಿಯೊಂದು ವಿಚಾರಗಳನ್ನ ತಿಳ್ಕೊತಾ ಹೋಗ್ಬೇಕು. ಹಾಗೆ ಅವರ ಮೊದಲ ಚಿತ್ರ ಯಾವುದು, ಮತ್ತೆ ಅವರ ಕೊನೆಯ ಚಿತ್ರ ಯಾವುದು, ಮತ್ತೆ ಅವ್ರ ಮೊದಲ ಚಿತ್ರವನ್ನ ನಿರ್ದೇಶನ ಮಾಡಿದವರು ಯಾರು, ಹೀಗೆ ಪ್ರತಿಯೊಂದು ವಿಚಾರಗಳನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯವಾಗ್ತದೆ. ಅದನ್ನ ಕೂಡ ನಾವು ಮುಂದಿನ ದಿನಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಮತ್ತೆ ಸತ್ಯಪಾಲ್ ಮಲಿಕ್ ಅವರನ್ನ ಇತ್ತೀಚೆಗೆ ರಾಜ್ಯದ ರಾಜ್ಯಪಾಲರನ್ನಾಗಿ ನೇಮಿಸಲಾಯಿತು. ಯಾವ ರಾಜ್ಯದ ರಾಜ್ಯಪಾಲರನ್ನಾಗಿ ನೇಮಿಸಲಾಯಿತು ಅಂತ ನಾನು ಈಗಾಗಲೇ ಹೇಳಿದಾಗೆ ಪ್ರಚಲಿತ ಘಟನೆಗಳಲ್ಲಿ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಬರ್ತವೆ ಅಂತ ಹೇಳಿದೆ. ಅದಕ್ಕೆ ರಿಲೇಟೆಡ್ ಆಗಿ ಬಂದಿರತಕ್ಕಂಥ ಪ್ರಶ್ನೆ ಮೇಲ್ಗಡೆದು ನ್ಯೂಸ್ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಸಂಬಂಧಪಟ್ಟ ಹಾಗೆ ಬಂದಿರತಕ್ಕಂಥ ಪ್ರಶ್ನೆ ಆಗಿರ್ತದೆ. ನಂತರ ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದ್ರೆ ಅಶೋಕ್ ಲಾವಸ್ ಅವರ ಬದಲಿಗೆ ಯಾರನ್ನ ಭಾರತದ ಹೊಸ ಚುನಾವಣಾ ಆಯುಕ್ತರನ್ನಾಗಿ ನೇಮಿಸಲಾಯಿತು. ಇದು ಕೂಡ ನೂತನ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಬಂದಿರತಕ್ಕಂಥ ಪ್ರಶ್ನೆ. ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ. ಪ್ರಶ್ನೆಗಳನ್ನ ಪ್ರಚಲಿತ ಘಟನೆಗಳನ್ನ ನೀವು ಅಧ್ಯಯನ ಮಾಡ್ಬೇಕಾದ್ರೆ ಯಾವ ಯಾವ ಕಾನ್ಸೆಪ್ಟ್ ಗಳನ್ನ ಇಟ್ಕೊಂಡು ನೀವು ಓದ್ಬೇಕು ಅಂತಕ್ಕಂಥ ಗ್ಲಾನ್ಸ್ ಇದು. ನಾನು ಪ್ರಶ್ನೆಗಳನ್ನ ಸ್ಪೀಡಾಗಿ ಓದ್ಕೊಂಡು ಹೋಗ್ತಿರೋ ಉದ್ದೇಶ ಏನಪ್ಪಾ ಅಂದ್ರೆ ಕೇಳಿರ್ತಕ್ಕಂಥ ಪ್ರಶ್ನೆಗಳ ಕ್ವಾಲಿಟಿ ಎಷ್ಟಿದೆ, ನಿಮಗೆ ಸ್ವಲ್ಪ ಡೆಪ್ತ್ ಆಗಿ ಏನಾದ್ರು ಹೋಗಿದಾನ ಅಥವಾ ನೇರವಾಗಿ ಪ್ರಶ್ನೆಯನ್ನ ಕೇಳಿದಾನೆ. ನಾನು ಇಲ್ಲಿ ತನಕ ಕೇಳಿ ಏನು ಪ್ರಶ್ನೆಗಳನ್ನ ಹೇಳಿದೆ ಎಲ್ಲವೂ ಕೂಡ ನೇರವಾಗಿ ಇರ್ತಕ್ಕಂಥದ್ದು, ಯಾವುದು ಕೂಡ ಡೆಪ್ತ್ ಆಗಿ ಇಲ್ಲ. ನಂತರ ಮುಂದಿನ ಪ್ರಶ್ನೆ ನೋಡೋದಾದ್ರೆ ಭಾರತದ ಅತ್ಯಂತ ಉದ್ದವಾದ ರೂಪ್ವೇಯನ್ನ ಯಾವ ನದಿಯ ಮೇಲೆ ಪ್ರಾರಂಭಿಸಲಾಗಿದೆ. ಇದು ಕೂಡ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿ ಬಂದಿರತಕ್ಕಂಥ ಪ್ರಶ್ನೆ. ಮುಂದಿನ ಪ್ರಶ್ನೆ ಇಂದ್ರಾ INDRA ಇದು ಯಾವ ರಾಷ್ಟ್ರದ ಜೊತೆ ಭಾರತೀಯ ನೌಕಾಪಡೆ ದ್ವಿಪಕ್ಷೀಯ ವ್ಯಾಯಾಮ ಆಗಿರ್ತದೆ. ಇದು ಕೂಡ ಇಂಪಾರ್ಟೆಂಟ್. 2021 ಜನವರಿಯಿಂದ 2022 ಡಿಸೆಂಬರ್ ತನಕನು ಯಾವ ಯಾವ ರಾಷ್ಟ್ರದ ಜೊತೆ ಭಾರತ ಏನು ದ್ವಿಪಕ್ಷೀಯವಾಗಿ ನೌಕಾಪಡೆಯ ಒಂದು ವ್ಯಾಯಾಮನೇ ಆಗಿರ್ಲಿ, ಜಂಟಿಯಾಗಿ ಅಥವಾ ಭೂಸೇನೆಯ ಒಂದು ವ್ಯಾಯಾಮ ಆಗಿರ್ಲಿ, ಅಥವಾ ಏರ್ ಅಂದ್ರೆ ಏನು ನಮ್ಮ ವಾಯುಪಡೆಗೆ ಸಂಬಂಧಪಟ್ಟ ಹಾಗೆ ದ್ವಿಪಕ್ಷೀಯ ವ್ಯಾಯಾಮ, ಈ ರೀತಿ ಯಾವ್ದಾದ್ರೂ ಮಾಡಿದ್ರೆ ಅದನ್ನ ಪಾಯಿಂಟ್ ಹಾಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಅದನ್ನ ಕೂಡ ನಾವು ಮುಂದೆ ಅದೇ ಒಂದು ಸ್ಪೆಷಲ್ ಕ್ಲಾಸ್ ಆಗಿ ಮಾಡೋಣ. ಯಾವ ರಾಷ್ಟ್ರಗಳ ಜೊತೆ ಭಾರತ ದ್ವಿಪಕ್ಷೀಯವಾಗಿ ಒಂದು ವ್ಯಾಯಾಮವನ್ನು ಮಾಡ್ತು ಅಂದ್ರೆ ನೌಕಾಪಡೆಗೆ ಸಂಬಂಧಪಟ್ಟ ಹಾಗೆ, ವಾಯುಪಡೆಗೆ ಸಂಬಂಧಪಟ್ಟ ಹಾಗೆ, ಭೂಸೇನೆಗೆ ಸಂಬಂಧಪಟ್ಟ ಹಾಗೆ ಯಾವ ಯಾವ ವ್ಯಾಯಾಮಗಳನ್ನ ಮಾಡ್ತು, ಯಾವ ಯಾವ ರಾಷ್ಟ್ರ ಅದರಲ್ಲಿ ಭಾಗವಹಿಸಿದ್ವು, ಅಥವಾ ಭಾರತ ಏನಾದ್ರು ಬೇರೆ ರಾಷ್ಟ್ರಗಳಿಗೆ ಹೋಗಿತ್ತಾ, ಹೀಗೆ ಪ್ರತಿಯೊಂದು ವಿಚಾರಗಳನ್ನ ಕೂಡ ನಾವು ನೋಡ್ತಾ ಹೋಗೋಣ. ಸೊ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿ ಇದು ಒಂದು ಪ್ರಶ್ನೆ ಬರಬಹುದಾದಂತ ಸಾಧ್ಯತೆ ಹೆಚ್ಚಿರುತ್ತದೆ. ನಂತರ ನವೀನ ಅಭಿವೃದ್ಧಿ ಯೋಜನೆಯ ಮೂಲಕ ಕೃಷಿ ಸ್ಥಾಪಕತ್ವಕ್ಕಾಗಿ ಜಲಾನಯನ ಪ್ರದೇಶಗಳನ್ನ ಪುನಶ್ಚೇತನಗೊಳಿಸುವುದು, ಇದನ್ನು ಯಾವ ರಾಜ್ಯ ಆರಂಭಿಸಿದೆ. ಸೊ ನೋಡಿ, ಇತ್ತೀಚೆಗೆ ರೈತರಿಗೆ ಸಂಬಂಧಪಟ್ಟ ಹಾಗೆ, ಮತ್ತೆ ಜಲಾನಯನ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ, ಸುಸ್ಥಿರ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಕರಿತಾ ಹೋಗ್ತೀವಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ, ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪ್ರಶ್ನೆಗಳು ರಿಪೀಟ್ ಆಗಿ ಬರ್ತಾ ಇರ್ತಕ್ಕಂಥದ್ದು. ಸೊ ಆದ್ದರಿಂದ ನಾವು ಕೃಷಿಗೆ ಸಂಬಂಧಪಟ್ಟ ಹಾಗೆ ಅಥವಾ ನಮ್ಮ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಇಶ್ಯೂ ಆಗಿದ್ರು ಕೂಡ, ನಮ್ಮ ಭಾರತದ್ದೇ ಆಗಿರ್ಲಿ ಅಥವಾ ಜಗತ್ತಲ್ಲೇ ಆಗಿರ್ಲಿ ಅಥವಾ ನಮ್ಮ ಕರ್ನಾಟಕದೊಳಗಡೆನೆ ಆಗಿರ್ಲಿ, ಯಾವುದೇ ಇಶ್ಯೂ ಆಗಿದ್ರು ಕೂಡ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಅದು ಕೂಡ ಆ ರೀತಿಯ ಪ್ರಶ್ನೆ ಇದಾಗಿರ್ತಕ್ಕಂಥದ್ದು. ನಂತರ ಕರ್ನಾಟಕದಲ್ಲಿ ಕೆಳಗಿನ ಯಾವ ಎಮ್ಮೆ ಓಟ ನಡೆಯುತ್ತದೆ ಅಂದ್ರೆ, ನಮ್ಮ ಕರ್ನಾಟಕದಲ್ಲಿ ಎಮ್ಮೆ ಓಟ ನಡೀತದೆ, ಅದರ ಹೆಸರು ಏನು ಅಂತ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ಸೊ ಆ ಸಂದರ್ಭದಲ್ಲಿ ತಮಿಳುನಾಡಿನಲ್ಲಿ ನಡ್ತಕ್ಕಂಥ ಕಂಬಳ ಅಂತಕ್ಕಂಥ ಒಂದು ಇದರ ಮೇಲೆ ಅಂದ್ರೆ ಜಲ್ಲಿಕಟ್ಟು ಇದ್ರ ಬಗ್ಗೆ ಬಹಳ ಇಶ್ಯೂ ಇತ್ತು. ಸೊ ಅದರಿಂದ ಅದಕ್ಕೆ ರಿಲೇಟೆಡ್ ಆಗಿ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ಅವನು ತಮಿಳುನಾಡನ್ನ ಕೇಳಿಲ್ಲ, ನಮ್ಮ ಕರ್ನಾಟಕ ರಾಜ್ಯದನ್ನ ಕೇಳಿರ್ತಕ್ಕಂಥದ್ದು. ನಂತರ ಕರ್ನಾಟಕ ರಾಜ್ಯವು COVID-19 ಪ್ಯಾಂಡಮಿಕ್ ವಿರುದ್ಧ ಹೋರಾಡಲು ಯಾವ ಮೊಬೈಲ್ ಆ್ಯಪ್ ಅನ್ನ ಆರಂಭಿಸಿತು. ಇದು ಕೂಡ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತ ಹೇಳ್ತಾ ಹೋಗ್ತೀವಿ, ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಕರಿತಾ ಹೋಗ್ತೀವಿ. ಇದು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಬಂದಿರತಕ್ಕಂಥ ಪ್ರಶ್ನೆ. ಸರ್ಕಾರ ಯಾವುದೇ, ಭಾರತ ಸರ್ಕಾರ ಆಗಿರ್ಲಿ ನಮ್ಮ ರಾಜ್ಯ ಸರ್ಕಾರ ಆಗಿರ್ಲಿ, ಯಾವುದೇ ಹೊಸ ರೀತಿಯ ಆ್ಯಪ್ ಗಳನ್ನ ಆಗ್ಲಿ ಅಥವಾ ಯಾವುದೇ ತುರ್ತು ಸಂಖ್ಯೆಗಳನ್ನ ಆಗ್ಲಿ ಜಾರಿಗೆ ತಂತಪ್ಪ ಅಂದ್ರೆ ಅವುಗಳನ್ನ ಕೀ ಪಾಯಿಂಟ್ ಮಾಡಿ ಇಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಅದ್ರ ಬಗ್ಗೆನೂ ಕೂಡ ಪ್ರಶ್ನೆ ಬರಬಹುದಾದಂತ ಸಾಧ್ಯತೆ ಬಹಳ ಹೆಚ್ಚಿರ್ತದೆ. ಮತ್ತೆ ಏಷ್ಯಾದ ಮೊದಲ ಹಕ್ಕಿ ತಂತ್ರಜ್ಞಾನ ಉದ್ಯಾನವನ್ನ ಸ್ಥಾಪಿಸಲು ಯಾವ ಸ್ಥಳವನ್ನ ಆಯ್ಕೆ ಮಾಡಲಾಗಿದೆ. ಇದು ಕೂಡ
ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಇವಾಗ ತಂತ್ರಜ್ಞಾನ ಪಾರ್ಕ್ಗಳ ಬಗ್ಗೆ ತಿಳ್ಕೊಳ್ಳೋದು ಬಹಳ ಮುಖ್ಯ. ಏನು ರೇಷ್ಮೆ ಪಾರ್ಕ್ ಮತ್ತೆ ಇನ್ನು ಬರ್ತವೆ ತೆಂಗಿನ ಕಾಯಿ ಪಾರ್ಕ್ಗಳು, ಈ ರೀತಿ ಬೇರೆ ಬೇರೆ ಪಾರ್ಕ್ಗಳು ಬರ್ತವೆ. ಆ ಪಾರ್ಕ್ಗಳ ಬಗ್ಗೆ ತಿಳ್ಕೊಳ್ಳೋದು ಬಹಳ ಮುಖ್ಯ. ನಮ್ಮ ಪೊಲೀಸ್ ಪೇದೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಸಾಕಷ್ಟು ಬಾರಿ ಅವುಗಳ ಬಗ್ಗೆ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ಈ ಪ್ರಶ್ನೆ ಕರೆಂಟ್ ಅಫೇರ್ಸ್ಗೆ ರಿಲೇಟೆಡ್ ಆಗಿ ಇರ್ತಕ್ಕಂಥದ್ದು. ನಂತರ ಭಾರತದ ನಗರಾಭಿವೃದ್ಧಿ ಸಚಿವಾಲಯದ ಮೂಲಕ ಹೊರಪಟ್ಟ ಸ್ವಚ್ಛ ಭಾರತ ಶ್ರೇಯಾಂಕದಲ್ಲಿ ಉನ್ನತ ಸ್ಥಾನವನ್ನ ಯಾವ ನಗರ ಪಡೆದಿದೆ? ಇದು ಕೂಡ ಎನ್ವೈರನ್ಮೆಂಟ್ ರಿಲೇಟೆಡ್ ಆಗಿ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ಅಂದ್ರೆ ಕರೆಂಟ್ ಅಫೇರ್ಸ್ಗೆ ರಿಲೇಟೆಡ್ ಆಗಿ ನೀಡಿರ್ತಕ್ಕಂಥದ್ದು. ಭಾರತದ ನಗರಾಭಿವೃದ್ಧಿ ಸಚಿವಾಲಯ ಯಾವ ಸಚಿವಾಲಯ ಒಂದು ಇದನ್ನ ರ್ಯಾಂಕ್ ಅನ್ನ ಬಿಡುಗಡೆ ಮಾಡ್ತಪ್ಪ, ಅದು ಕೂಡ ತಿಳ್ಕೊಳ್ಳೋದು ಬಹಳ ಮುಖ್ಯವಾಗ್ತದೆ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋದಾದ್ರೆ, ಇತ್ತೀಚೆಗೆ ಯಾವ ಅರಬ್ ರಾಷ್ಟ್ರ ಇಸ್ರೇಲ್ ಜೊತೆ ಶಾಂತಿ ಒಪ್ಪಂದ ಮಾಡಿಕೊಳ್ತು? ಅಂದ್ರೆ ಇಂಟರ್ನ್ಯಾಷನಲ್ ರಿಲೇಟೆಡ್ ಆಗಿ ಯಾವ್ದಾದ್ರು ಇಶ್ಯೂ ನಡೀತಾ ಇತ್ತಪ್ಪ ಅಂದ್ರೆ, ಉದಾಹರಣೆಗೆ ರಷ್ಯಾ ಯುಕ್ರೇನ್ ಯುದ್ಧ ಪ್ರಾರಂಭವಾಗಿ ಇನ್ನೇನು ಹತ್ತತ್ರ 6-7 ತಿಂಗಳೇ ಆಯ್ತಾ ಬಂತು. ಮತ್ತೆ ಅಫ್ಘಾನಿಸ್ತಾನದಲ್ಲಿ ಇಶ್ಯೂ ಆಯ್ತು. ಇವುಗಳ ವಿಚಾರಗಳನ್ನ ನಾವು ತಿಳ್ಕೊಳ್ಬೇಕು. ಯುಕ್ರೇನ್ ಮತ್ತೆ ರಷ್ಯಾ ನಡುವೆ ಇರ್ತಕ್ಕಂಥ ಈ ಒಂದು ಏನು ಕಾನ್ಫ್ಲಿಕ್ಟ್ ಇದೆ, ಏನು ವಿವಾದ ಇದೆ, ಅದಕ್ಕೆ ಪ್ರಮುಖ ಕಾರಣ ಏನು, ಮತ್ತೆ ಯಾವ ಒಂದು ಸ್ಥಳಕ್ಕೋಸ್ಕರ ಆ ಎರಡೂ ರಾಷ್ಟ್ರಗಳ ನಡುವೆ ಇಷ್ಟೆಲ್ಲ ಯುದ್ಧ ನಡೀತಾ ಇದೆ, ಅದನ್ನ ನಾವು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಮತ್ತೆ ಕರ್ನಾಟಕ ರಾಜ್ಯದ ಮೊದಲ ರಾಜ್ಯಪಾಲ ಯಾರು? ಇದು GK ರಿಲೇಟೆಡ್ ಪ್ರಶ್ನೆ ಆಗಿರ್ತದೆ. ಮತ್ತೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ? ರಾಷ್ಟ್ರೀಯ ಉದ್ಯಾನಗಳ ಬಗ್ಗೆ, ನ್ಯಾಷನಲ್ ಪಾರ್ಕ್ ಬಗ್ಗೆ, ಮತ್ತೆ ಮೀಸಲು ಅರಣ್ಯ ಪ್ರದೇಶಗಳ ಬಗ್ಗೆ, ಪಶ್ಚಿಮ ಘಟ್ಟಗಳ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಿರ್ತಾನೆ. ಸೊ ಅವುಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ನಂತರ ಅನ್ಸಿ ರಾಷ್ಟ್ರೀಯ ಉದ್ಯಾನವನ, ಒಂದೇ ಸಲ 2 ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ಪ್ರಶ್ನೆಯನ್ನ ರೈಸ್ ಮಾಡಿರ್ತಕ್ಕಂಥದ್ದು. ಇಲ್ಲಿ ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ತಿಳ್ಕೊಂಡಿದ್ರೆ ಏಕಾಏಕಿ 2 ಅಂಕಗಳು ನಮ್ಮ ಜೇಬ್ಗೆ ಬಂದು ಬಿದ್ದ್ಬಿಡ್ತವೆ ಅಲ್ವಾ. ಸೊ ಓದೋದನ್ನೇ ಸ್ವಲ್ಪ ಕರೆಕ್ಟ್ ಓದಿದಪ್ಪ ಅಂದ್ರೆ, ಅನ್ಸಿ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ? ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದಪ್ಪ ಅಂತ ಕರೆಕ್ಟ್ ಆಗಿ ಓದಿತಪ್ಪ ಅಂದ್ರೆ, ನನ್ನ ಪ್ರಕಾರ ಅದೆರಡು ಪ್ರಶ್ನೆಗಳಿಗೂ ಒಂದೇ ಪೇಜಲ್ಲಿ ಒಂದೇ ಬುಕ್ ಅಲ್ಲಿ ಇರ್ತವೆ. ನೀವು ಓದಿರ್ತಕ್ಕಂಥ ಸಾಮಾನ್ಯವಾಗಿ ಓದಿರ್ತಾರೆ ಎಲ್ಲ ಸ್ನೇಹಿತರು. ಉದ್ಯಾನವನಗಳ ಬಗ್ಗೆ, ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ಅಧ್ಯಯನವನ್ನ ಮಾಡ್ಬೇಕಾದ್ರೆ ಕೊಟ್ಟಿರ್ತಾನೆ. ನಂತರ ಜಗಳ ಮುಕ್ತ ಆಡಳಿತಕ್ಕಾಗಿ ಯಾವ ರಾಜ್ಯ ಸರ್ಕಾರ ಸೇವಾ ಸಿಂಧು ಎಂಬ ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನ ಆರಂಭಿಸಿದೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾನೆ. ನಾನು ಹೇಗಾಗಿ ಹೇಳಿದಾಗೆ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಾಗೆ ಯಾವುದೇ ವಿಚಾರಗಳು ನಮ್ಮ ಭಾರತದಲ್ಲಿ ಆಗಿರ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಆಗಿತ್ತಪ್ಪ ಅಂದ್ರೆ, ಅದು ಸರ್ಕಾರಕ್ಕೆ ರಿಲೇಟೆಡ್ ಆಗಿ ಇತ್ತಪ್ಪ ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಮತ್ತೆ ಇತ್ತೀಚಿನ ಸಮಾಚಾರದಲ್ಲಿದ್ದ ನುಬ್ರಾ ವ್ಯಾಲಿ ಯಾವ ರಾಜ್ಯ ಅಥವಾ ಯೂನಿಯನ್ ಟೆರಿಟರಿಯಲ್ಲಿ ಕಂಡು ಬರ್ತದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾನೆ. ಸೊ ಯಾವ್ದಾದ್ರು ಒಂದು ಸ್ಥಳ ಬಹಳ ನ್ಯೂಸ್ ಅಲ್ಲಿ ಇತ್ತಪ್ಪ ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಳ್ಬೇಕು. ಅದು ಯಾವ ಜಿಲ್ಲೆಯಲ್ಲಿ ಅಥವಾ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ, ಮತ್ತೆ ಅದರ ಅಕ್ಕಪಕ್ಕ ಯಾವ್ದಾದ್ರು ನದಿಗಳ ಹರಿತಿದಾವ, ಹೀಗೆ ಅವುಗಳ ವಿಚಾರಗಳನ್ನು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ನಂತರ ಇತ್ತೀಚೆಗೆ ಯಾರನ್ನು ರಾಷ್ಟ್ರೀಯ ನಾಟಕ ಶಾಲೆಯ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು? ನೂತನ ನೇಮಕಾತಿಗೆ ಸಂಬಂಧಪಟ್ಟಾಗಿ ಕೇಳಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಪ್ರಶ್ನೆ ಆಗಿರ್ತದೆ. ನಂತರ ಭಾರತದ ಮೊದಲ ಸಂಯೋಜಿತ ವಾಯು ಆಂಬ್ಯುಲೆನ್ಸ್ ಸರ್ವಿಸ್ ಯಾವ ನಗರದಲ್ಲಿ ಆರಂಭಿಸಲಾಯಿತು? ಈ ತರ ಪ್ರಶ್ನೆಗಳನ್ನಂತೂ ಸಾಕಷ್ಟು ಬಾರಿ ಕೇಳ್ತಾ ಇರ್ತಾನೆ. ಸೈನ್ಸ್ ರಿಲೇಟೆಡ್ ಆಗಿ ಯಾವ್ದಾದ್ರು ನ್ಯೂಸ್ ಇತ್ತಪ್ಪ ಅಂದ್ರೆ ಕರೆಂಟ್ ಅಫೇರ್ಸ್ಗೆ ರಿಲೇಟೆಡ್ ಆಗಿ ಆ ಪ್ರಶ್ನೆಗಳನ್ನ ಸಾಕಷ್ಟು ಬಾರಿ ಕೇಳಿದ್ದಾನೆ. ಈಗ ಕೃತಕವಾಗಿ ಏನಪ್ಪಾ ಆರ್ಟ್ ಅನ್ನ ಇದೇನು ಶಸ್ತ್ರಚಿಕಿತ್ಸೆ ಮಾಡಿತಪ್ಪ ಅಂದ್ರೆ ಅದ್ರ ಬಗ್ಗೆ ಪ್ರಶ್ನೆಯನ್ನು ಕೇಳಿರ್ತಾನೆ. ಕೆಲವು ಬಾರಿ ಆ ಶಸ್ತ್ರಚಿಕಿತ್ಸೆಯನ್ನು ಮಾಡದಂತ ವೈದ್ಯರ ಹೆಸರನ್ನೇ ನೇರವಾಗಿ ಕೇಳಿರುವುದನ್ನು ನಾವು ಗಮನಿಸಬಹುದಾಗಿರ್ತದೆ. ನಂತರ ಯಾವ ರಾಜ್ಯ ಭಾರತದ ಮೊದಲ ಅಂತಾರಾಷ್ಟ್ರೀಯ ಮಹಿಳಾ ವ್ಯಾಪಾರ ಕೇಂದ್ರವನ್ನ ಆರಂಭಿಸಿತು? ಮಹಿಳೆಯರಿಗೆ ಸಂಬಂಧಪಟ್ಟಾಗ ಯಾವ್ದಾದ್ರು ಪ್ರಥಮ ಬಾರಿಗೆ ಆಗಿತ್ತಪ್ಪ ಅಂದ್ರೆ ಅದ್ರ ಬಗ್ಗೆ ಪ್ರಶ್ನೆನ ಸಾಕಷ್ಟು ಬಾರಿ ಕೇಳಿದ್ದಾನೆ. ನಮ್ಮ ಕರ್ನಾಟಕದಲ್ಲಿ ಮೊದಲಿಗೆ ಮಹಿಳೆಯರಿಗೋಸ್ಕರ ಸ್ಥಾಪಿಸಲ್ಪಟ್ಟ ಪೊಲೀಸ್ ಠಾಣೆ ಯಾವ ಜಿಲ್ಲೆಯಲ್ಲಿದೆ ಅಥವಾ ಯಾವ ನಗರದಲ್ಲಿದೆ ಅಂತ ಪ್ರಶ್ನೆಯನ್ನ ಒಂದ್ ಬಾರಿ ಕೇಳಿದ್ದ. ಸೊ ಮಹಿಳೆಯರಿಗೆ ಸಂಬಂಧಪಟ್ಟಾಗ ಏನಾದ್ರು ಹೊಸ ಯೋಜನೆಗಳು ಸರ್ಕಾರ ಜಾರಿಗೆ ತಂದಿತ್ತಪ್ಪ ಅಂದ್ರೆ ಅವುಗಳ ಬಗ್ಗೆ ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಮತ್ತೆ ಶ್ರೀಲಂಕಾ ದೇಶದ ರಾಜಧಾನಿ ಯಾವುದು? ವೆರಿ ಗುಡ್. ತುಂಬಾ ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ದಾನೆ. ಬೇರೆ ರಾಷ್ಟ್ರಗಳ ರಾಜಧಾನಿಗಳ ಬಗ್ಗೆ ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಆಗ್ತದೆ. ಅದರಲ್ಲೂ ನಮ್ಮ ನೇಬರ್ ಕಂಟ್ರೀಸ್, ನಮ್ಮ ಭಾರತದ ನೆರೆಹೊರೆಯ ರಾಷ್ಟ್ರಗಳ ರಾಜಧಾನಿಗಳನ್ನ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಅಥವಾ ಯಾವುದೇ ಒಂದು ರಾಷ್ಟ್ರ
ಈಗ ಉದಾಹರಣೆಗೆ ರಷ್ಯಾ ಯುಕ್ರೇನ್ ನಡುವೆ ಯುದ್ಧ ನಡೀತಿದೆ ಅಲ್ವಾ, ಅವುಗಳ ರಾಜಧಾನಿ ಯಾವುದು ಅಂತ ಕೂಡ ಕೇಳ್ಬಿಡ್ಬೋದು. ಅಥವಾ ಆಫ್ಘಾನಿಸ್ತಾನದಲ್ಲಿ ಸಾಕಷ್ಟು ಸಮಸ್ಯೆಗಳು ಉಂಟಾಯ್ತು, ಸೊ ಆಫ್ಘಾನಿಸ್ತಾನದ ರಾಜಧಾನಿ ಯಾವುದು ಅಂತ ಕೇಳ್ಬೋದು. ಸೊ ಹೀಗೆ ಯಾವ್ದಾದ್ರು ಒಂದು ರಾಷ್ಟ್ರ ವಿವಾದದಲ್ಲಿ ಇತ್ತಪ್ಪ ಅಂದ್ರೆ ಆ ರಾಷ್ಟ್ರದ ರಾಜಧಾನಿ ಮತ್ತೆ ಅಲ್ಲಿ ಆಳ್ವಿಕೆ ಮಾಡ್ತಿರ್ತಕ್ಕಂಥ ಪ್ರಧಾನಿನೋ ಅಧ್ಯಕ್ಷನೋ ಅಥವಾ ರಾಜನೋ ಅವ್ರಗಳ ಹೆಸರನ್ನ ತಿಳ್ಕೊಳ್ಳೋದು ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ನಂತರ ಟಿಯಾನ್ವೆನ್ 1 ಯಾವ ರಾಷ್ಟ್ರದ ಸಾಮೂಹಿಕ ನಿಯೋಗ? ಈ ಒಂದು ನಿಯೋಗ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಯಾವುದೇ ಒಂದು ರಾಷ್ಟ್ರದಲ್ಲಿ ಒಂದು ನಿಯೋಗ ಅಥವಾ ಯಾವುದೇ ಒಂದು ನೇಮಕಾತಿಗಳು ನಡೆದಾಗ ಅವಕ್ಕೆ ಒಂದೊಂದು ಹೆಸರನ್ನ ಇಟ್ಕೊಬಿಡ್ತಾರೆ ಅವರು. ಸೊ ಆ ಹೆಸರುಗಳು ಸಾಮಾನ್ಯವಾಗಿ ದಿನಪತ್ರಿಕೆಗಳಲ್ಲಿ ಒಂದ್ ಬಾರಿ ನಾವು ಅದು ಯಾವಾಗ್ಲೂ ಓದಿರ್ತೀವಿ, ಬಟ್ ಮ್ಯಾಗಝಿನ್ಗಳಲ್ಲಿ ಅವುಗಳೆಲ್ಲ ಕವರ್ ಮಾಡ್ಲಿಕ್ಕೆ ಹೋಗಿರಲ್ಲ. ಸೊ ಈ ರೀತಿ ಪ್ರಶ್ನೆಗಳೇನಾದ್ರು ನಾವು ಆನ್ಸರ್ ಮಾಡಿದ್ದು ಕರೆಕ್ಟ್ ಆಗ್ಬಿಡ್ತಪ್ಪ ಅಂದ್ರೆ ಅದು ನಮ್ಮಂತ ಲಕ್ಕಿ ಯಾರು ಇಲ್ಲ, ದಟ್ಸ್ ಫೈನ್. ಇವು ಸಾಮಾನ್ಯವಾಗಿ ಬಹಳ ಆಳವಾಗಿ ಓದಿದ್ರು ಕೂಡ ವಿದ್ಯಾರ್ಥಿಗಳು ಮರಿಬಹುದಾದಂತ ಒಂದು ಪ್ರಶ್ನೆ ಇದಾಗಿರ್ತದೆ. ಸೊ ಮುಂದೆ ಹಾರ್ನ್ಬಿಲ್ ಫೆಸ್ಟಿವಲ್ ಹಬ್ಬಗಳ ಬಗ್ಗೆ, ಫೆಸ್ಟಿವಲ್ ರಿಲೇಟೆಡ್ ಆಗಿ ಪ್ರಶ್ನೆಯನ್ನ ಕೇಳ್ತಾನೆ. ಯಾವ ರಾಜ್ಯದಲ್ಲಿ ಆಚರಿಸ್ತಾರೆ? ನಾವು ಫೆಸ್ಟಿವಲ್ಗಳ ಬಗ್ಗೆ ತಿಳ್ಕೊಳ್ಳೋದು ಅಂದ್ರೆ ಸಾಮಾನ್ಯವಾಗಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳೋದಾದ್ರೆ ಈಶಾನ್ಯ ರಾಜ್ಯಗಳು ಆಚರಿಸ್ತಕ್ಕಂಥ ಪ್ರಮುಖ ಹಬ್ಬಗಳನ್ನ ನೀವು ಅಧ್ಯಯನ ಮಾಡಿ. ಆ ಈಶಾನ್ಯ ರಾಜ್ಯಗಳಲ್ಲಿ ಆಚರಿಸ್ತಕ್ಕಂಥ ಹಬ್ಬಗಳ ಬಗ್ಗೆ ಸಾಕಷ್ಟು ಬಾರಿ ಪ್ರಶ್ನೆಯನ್ನ ಕೇಳ್ತಾನೆ. ಮತ್ತೆ ನಮ್ಮ ದಕ್ಷಿಣ ಭಾರತದಲ್ಲಿ ತಮಿಳುನಾಡು, ಕೇರಳ ಇವುಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾನೆ. ನಂತರ ಸಾಗರ ಮಾಹಿತಿ ಸೇವೆಗಳಿಗಾಗಿ ಭಾರತೀಯ ರಾಷ್ಟ್ರೀಯ ಕೇಂದ್ರ ಯಾವ ನಗರದಲ್ಲಿದೆ? ಅಂದ್ರೆ ಸಾಗರಗಳ ಮಾಹಿತಿ ಸೇವೆಗಾಗಿ ಭಾರತೀಯ ರಾಷ್ಟ್ರೀಯ ಕೇಂದ್ರ ಯಾವ ನಗರದಲ್ಲಿ ಕಂಡು ಬರುತ್ತದೆ ಅಂತ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ಅಂದ್ರೆ ವಿಶೇಷವಾದ ಏಜೆನ್ಸಿಗಳ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾನೆ. ನಂತರ ಕೊಂಕಣ ಕರಾವಳಿ ಡ್ಯಾಶ್ಗಳ ನಡುವೆ ವಿಸ್ತರಿಸಿದೆ. ಕರಾವಳಿ ಪ್ರದೇಶಗಳ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾನೆ. ಕರಾವಳಿಯ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳಿ, ಅದು ವೆರಿ ಇಂಪಾರ್ಟೆಂಟ್ ಆಗ್ತದೆ. ನಮ್ಮ ಕರ್ನಾಟಕದ ಕರಾವಳಿ ಜಿಲ್ಲೆಗಳಾದ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತೆ ಉಡುಪಿಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿ, ಅದರ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ನಮ್ಮ ಕರ್ನಾಟಕದ ಅದರಲ್ಲೂ ಪಶ್ಚಿಮ ಘಟ್ಟಗಳು ಮತ್ತೆ ಕರಾವಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನ ಸಾಕಷ್ಟು ಬಾರಿ ರಿಪೀಟ್ ಮಾಡಿ ಕೇಳಿರ್ತಕ್ಕಂಥದ್ದು. ಸೊ ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಇದು ಆಗಿರ್ತದೆ. ನಂತರ ಭಾರತದಲ್ಲಿ ಯಾವ ರಾಜ್ಯಕ್ಕೆ ಅತಿ ದೊಡ್ಡ ಕರಾವಳಿ ಇದೆ? ಅಂದ್ರೆ ಭಾರತದಲ್ಲಿ ಯಾವ ರಾಜ್ಯ ಅತಿ ದೊಡ್ಡ ಕರಾವಳಿ ತೀರವನ್ನು ಹೊಂದಿದೆಯಪ್ಪ ಅಂತ ಪ್ರಶ್ನೆನ ಕೇಳಿರ್ತಕ್ಕಂಥದ್ದು. ಸೊ ಕರಾವಳಿಗೆ ಸಂಬಂಧಪಟ್ಟ ಹಾಗೆ 2 ಪ್ರಶ್ನೆಗಳು ಇಲ್ಲೇ ಬಂತು. ನಂತರ ಕೆಳಗಿನ ಯಾವ ಅಕ್ಷಾಂಶ ಭಾರತದ ಮೂಲಕ ಹಾದು ಹೋಗ್ತದೆ? ಅಕ್ಷಾಂಶ ಮತ್ತೆ ರೇಖಾಂಶಗಳ ಬಗ್ಗೆ ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ನಮ್ಮ ಭಾರತ ಮೊದಲಿಗೆ ಪ್ರಪಂಚದನ್ನ ನೋಡಿ, ಪ್ರಪಂಚದ ವಿಚಾರಕ್ಕೆ ಬಂದ್ರೆ ಅಕ್ಷಾಂಶದಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಕ್ಷಾಂಶಗಳ ಬಗ್ಗೆ ತಿಳ್ಕೊಳ್ಳಿ. ಆ ಅಕ್ಷಾಂಶಗಳು ಯಾವ ಯಾವ ರಾಷ್ಟ್ರಗಳ ಮಧ್ಯೆ ಹಾದು ಹೋಗಿದೆಯಪ್ಪ, ಅಥವಾ ಯಾವ್ದಾದ್ರು ಈಗ ಸಮಭಾಜಕ ವೃತ್ತ ಅಥವಾ 0 ಡಿಗ್ರಿ ಅಕ್ಷಾಂಶ ಹಾದು ಹೋಗಿರ್ತಕ್ಕಂಥ ನದಿ ಯಾವ್ದಾದ್ರು ಇದೆಯಾ, ಅದು 2 ಬಾರಿಗೆ ಯಾವ್ದಾದ್ರು ನದಿಯನ್ನ ಹಾದು ಹೋಗಿದೆಯಾ, ಈ ರೀತಿ ಸ್ಪೆಷಲ್ ಆಗಿರ್ಬೇಕು. ನಾವು ತಿಳ್ಕೊಂತಕ್ಕಂಥ ಮಾಹಿತಿ ಸ್ಪೆಷಲ್ ಆಗಿರ್ಬೇಕು. ಸಮಭಾಜಕ ವೃತ್ತದ 0 ಡಿಗ್ರಿ ಅಕ್ಷಾಂಶ ಏನಿದೆ ಅದು ಯಾವ್ದಾದ್ರು ನದಿಯನ್ನ 2 ಬಾರಿ ಹಾದೋಗಿತ್ತಪ್ಪ ಅಂದ್ರೆ ಆ ನದಿಯ ಹೆಸರನ್ನ ನಾವು ನೆನಪಲ್ಲಿ ಇಡ್ಬೇಕು. ನಮ್ಮ ಭಾರತದ ಮೇಲೆ ಹಾದೋಗಿದೆಯಪ್ಪ ಅಂದ್ರೆ ನಮ್ಮ ಭಾರತದ ಯಾವ ನಗರದ ಮೇಲೆ ಆಗಿದೆ ಅದನ್ನ ನೆನಪಿಡ್ಬೇಕು. ಅಥವಾ ನಮ್ಮ ಭಾರತದ ವಿಚಾರಕ್ಕೆ ಬಂದ್ರೆ ನಮ್ಮ ಭಾರತದಲ್ಲಿ ಹಾದು ಹೋಗಿರ್ತಕ್ಕಂಥ ಪ್ರಮುಖ ಅಕ್ಷಾಂಶ ರೇಖಾಂಶಗಳು ಯಾವುವು ಅವುಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೋಬೇಕು. ಈಗ ನಮ್ಮ ಭಾರತದಲ್ಲಿ 23.5 ಡಿಗ್ರಿ ಉತ್ತರ ಅಕ್ಷಾಂಶ ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಬಗ್ಗೆ ಮಾಹಿತಿಯನ್ನ ತಿಳ್ಕೋಬೇಕು. ಅದು ಎಷ್ಟು ರಾಜ್ಯಗಳ ಮೇಲೆ ಹಾದು ಹೋಗಿದೆ, ಆ ರಾಜ್ಯಗಳು ಯಾವುದು, ಹೌದಾ, ಯಾವ್ದಾದ್ರು ನದಿ ಇದೆಯಾ, ನದಿಗಳ ಮೇಲೆ ಹಾದು ಹೋಗಿದೆಯಾ ಅದನ್ನ ತಿಳ್ಕೋಬೇಕು. ವೆರಿ ಇಂಪಾರ್ಟೆಂಟ್. ನಮ್ಮ ಭಾರತವನ್ನ ಆಯ್ದು ಹೋಗ್ತಕ್ಕಂಥ ಅಂದ್ರೆ ನಮ್ಮ ಭಾರತದಲ್ಲಿ ಕಾಲಮಾನವನ್ನ ನಿರ್ಧರಿಸ್ತಕ್ಕಂಥ ರೇಖಾಂಶ ಯಾವುದು ಅದ್ರ ಬಗ್ಗೆ ತಿಳ್ಕೋಬೇಕು. ಅದು ಯಾವ ರಾಜ್ಯದ ಮೇಲೆ ಹಾದು ಹೋಗಿದೆ ಅದನ್ನ ತಿಳ್ಕೋಬೇಕು. ಎಷ್ಟು ರಾಜ್ಯಗಳ ಮೇಲೆ ಹಾದು ಹೋಗಿದೆ ಅದನ್ನ ತಿಳ್ಕೋಬೇಕು. ಸೊ ಇಷ್ಟೆಲ್ಲ ತಿಳ್ಕೋಬೇಕು. ಅಕ್ಷಾಂಶ ರೇಖಾಂಶಗಳ ಬಗ್ಗೆ ಅಧ್ಯಯನವನ್ನು ಮಾಡೋದು ಬಹಳ ಇಂಪಾರ್ಟೆಂಟ್. ಅದ್ರ ಬಗ್ಗೆ ಕೂಡ ಸಾಕಷ್ಟು ಬಾರಿ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ನಂತರ ಮ್ಯಾಕ್ ಮೋಹನ್ ಗಡಿ ರೇಖೆ, ನಾನು ಈಗಾಗಲೇ ಹೇಳಿದಾಗೆ ನಮ್ಮ ಭಾರತ ಬೇರೆ ರಾಷ್ಟ್ರಗಳ ಜೊತೆಗೆ ಹಂಚಿಕೊಂಡಿರ್ತಕ್ಕಂಥ ಗಡಿ ಪ್ರದೇಶಗಳ ಬಗ್ಗೆ ತಿಳ್ಕೋಬೇಕು, ಗಡಿ ರೇಖೆಗಳ ಬಗ್ಗೆ ತಿಳ್ಕೋಬೇಕು, ಮತ್ತೆ ಆ ಗಡಿ ರೇಖೆಗಳಿಗೆ ಇರ್ತಕ್ಕಂಥ ಹೆಸರುಗಳ ಬಗ್ಗೆ ತಿಳ್ಕೋಬೇಕು. ಇದು ಕೂಡ ನಮಗೆ ಬಹಳ ಇಂಪಾರ್ಟೆಂಟ್. ನಂತರ ನಮ್ಮ ಭಾರತ ಯಾವ ರಾಷ್ಟ್ರಗಳ ಜೊತೆಗೆ ಗಡಿಯನ್ನು ಹಂಚಿಕೊಂಡಿದೆ ಮತ್ತೆ
ಕರಾವಳಿ ಜಲಗಡಿ ಮತ್ತೆ ಭೂಗಡಿಯನ್ನ ಯಾವ ರಾಷ್ಟ್ರದ ಜೊತೆಗೆ ಹಂಚಿಕೊಂಡಿರ್ತದೆ? ಕೇವಲ ಭೂಗಡಿಯನ್ನ ಯಾವ ರಾಷ್ಟ್ರದ ಜೊತೆಗೆ ಹಂಚಿಕೊಂಡಿರ್ತದೆ? ಕೇವಲ ಜಲಗಡಿಯನ್ನ ಯಾವ ರಾಷ್ಟ್ರದ ಜೊತೆಗೆ ಹಂಚಿಕೊಂಡಿರ್ತದೆ? ಈ ವಿಚಾರಗಳನ್ನ ನಾವು ತಿಳ್ಕೋಬೇಕು. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ನಂತರ ಕಾವೇರಿ ನದಿ ಡ್ಯಾಸ್ ಕಡೆಗೆ ಹರಿಯುತ್ತದೆ. ನದಿಗಳ ಬಗ್ಗೆ ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಮೊದಲಿಗೆ ನಮ್ಮ ಭಾರತದಲ್ಲಿ ಉತ್ತರ ಭಾರತದ ನದಿಗಳು ಮತ್ತೆ ದಕ್ಷಿಣ ಭಾರತದ ನದಿಗಳು ಅಂತ ನಾವು ಡಿವೈಡ್ ಮಾಡ್ಕೊಂಡು ಅಧ್ಯಯನವನ್ನ ಮಾಡ್ತೀವಿ. ಮೊದಲಿಗೆ ಉತ್ತರ ಭಾರತದಲ್ಲಿ ಪ್ರಮುಖವಾದ ನದಿಗಳ ಬಗ್ಗೆ ತಿಳ್ಕೋಬೇಕು, ಅವುಗಳ ಉಪನದಿಗಳ ಬಗ್ಗೆ ತಿಳ್ಕೋಬೇಕು, ಮತ್ತೆ ಅವುಗಳ ಜಲಾನಯನ ಪ್ರದೇಶಗಳ ಬಗ್ಗೆ ತಿಳ್ಕೋಬೇಕು. ಆ ನದಿ ಯಾವ್ದಾದ್ರು ಜಲಪಾತವನ್ನ ಉಂಟು ಮಾಡ್ತಿತ್ತಪ್ಪ ಅಂದ್ರೆ ಉತ್ತರ ಭಾರತದ ನದಿಗಳು ಬಿಡಿ, ಉತ್ತರ ಭಾರತದ ನದಿಗಳು ಜಲಪಾತಗಳನ್ನ ಉಂಟು ಮಾಡೋದಿಲ್ಲ. ಅಕಸ್ಮಾತ್ ಆಗಿ ಮಾಡ್ತಿದ್ರೆ ಆ ಜಲಪಾತಗಳು ಯಾವ್ದು ಅಂತ ತಿಳ್ಕೋಬೇಕು. ಮತ್ತೆ ಆ ಒಂದು ನದಿಯಿಂದ ಯಾವ್ದಾದ್ರು ಒಂದು ಪವರ್ ಪ್ಲಾಂಟ್ ಅನ್ನ ಅಥವಾ ಜಲವಿದ್ಯುತ್ ಒಂದು ಇದನ್ನ ಪ್ರಾರಂಭವನ್ನ ಮಾಡಿತಪ್ಪ ಅಂದ್ರೆ ಸರ್ಕಾರ, ಅದಕ್ಕೆ ಏನಾದ್ರು ಹೆಸರು ಕೊಟ್ಟಿದ್ರೆ ಆ ಹೆಸರು ಬಗ್ಗೆ ತಿಳ್ಕೋಬೇಕು. ಮತ್ತೆ ಯಾವ್ದಾದ್ರು ಡ್ಯಾಮ್ ಕಟ್ಟಿದ್ರಪ್ಪ ಅಂದ್ರೆ ಆ ಡ್ಯಾಮ್ ಬಗ್ಗೆ ತಿಳ್ಕೋಬೇಕು. ನಂತರ ನಮ್ಮ ದಕ್ಷಿಣ ಭಾರತದ ಪ್ರಮುಖ ನದಿಗಳ ಬಗ್ಗೆ ತಿಳ್ಕೊಳ್ಬೇಕು. ತದನಂತರ ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಹರಿತಕ್ಕಂಥ ಪ್ರಮುಖ ನದಿಗಳ ಬಗ್ಗೆ ತಿಳ್ಕೋಬೇಕು. ಅದರಲ್ಲೂ ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ನದಿಗಳು ಮತ್ತೆ ಪೂರ್ವಾಭಿಮುಖವಾಗಿ ಹರಿತಕ್ಕಂಥ ನದಿಗಳು, ಅವುಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೋಬೇಕು. ಹೌದಾ? ಪಶ್ಚಿಮಾಭಿಮುಖ ನದಿಗಳಿಗೂ ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ನದಿಗಳಿಗೂ ಪೂರ್ವಾಭಿಮುಖವಾಗಿ ಹರಿತಕ್ಕಂಥ ನದಿಗಳಿಗೂ ಏನಾದ್ರೂ ವ್ಯತ್ಯಾಸ ಇತ್ತಪ್ಪ ಅಂದ್ರೆ ಆ ವ್ಯತ್ಯಾಸಗಳ ಬಗ್ಗೆ ತಿಳ್ಕೋಬೇಕು. ಏನೇನು ವ್ಯತ್ಯಾಸಗಳು ಕಂಡು ಬರ್ತಾವ ಸೂಕ್ಷ್ಮವಾಗಿ ನಾವು ಅವುಗಳನ್ನ ತಿಳ್ಕೊತಾ ಹೋಗ್ಬೇಕು. ಮತ್ತೆ ಸಾಕಷ್ಟು ನಮ್ಮ ದಕ್ಷಿಣ ಭಾರತದ ನದಿಗಳು ಜಲಪಾತಗಳನ್ನು ಸೃಷ್ಟಿ ಮಾಡ್ತವೆ. ಅದಕ್ಕೆ ಏನ್ ಕಾರಣ, ಮತ್ತೆ ಆ ಉಂಟು ಮಾಡ್ತಕ್ಕಂಥ ಪ್ರಮುಖ ಜಲಪಾತಗಳು ಯಾವುದು ಅದನ್ನ ತಿಳ್ಕೋಬೇಕು. ಮತ್ತೆ ಅವುಗಳ ಉಪನದಿಗಳನ್ನ ತಿಳ್ಕೋಬೇಕು. ಮತ್ತೆ ಈ ಜಲವಿದ್ಯುತ್ ಯೋಜನೆಗೆ ಸಂಬಂಧಪಟ್ಟಾಗ ಏನಾದ್ರು ಆ ನದಿಯಿಂದ ಉಪಯೋಗ ಐತಪ್ಪ ಅಂದ್ರೆ ಅದರ ಹೆಸರನ್ನ ನಾವು ತಿಳ್ಕೋಬೇಕು. ಹೀಗೆ ನದಿಗಳ ಬಗ್ಗೆ ನಾವು ಅಧ್ಯಯನ ಮಾಡ್ಬೇಕಾದ್ರೆ ಇಷ್ಟೆಲ್ಲ ಮಾಹಿತಿಯನ್ನು ನಾವು ತಿಳ್ಕೊಬೇಕಾಗ್ತದೆ. ಮತ್ತೆ ಲಕ್ಷದ್ವೀಪದ ರಾಜಧಾನಿ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾನೆ, ವೆರಿ ಗುಡ್. ನಂತರ ಗೋಲ್ ಗುಂಬಜ್ ಎಲ್ಲಿದೆ? ಐತಿಹಾಸಿಕ ಸ್ಥಳಗಳ ಬಗ್ಗೆ ತಿಳ್ಕೋಬೇಕು. ಐತಿಹಾಸಿಕ ಸ್ಥಳಗಳು ಎಲ್ಲಿ ಬರ್ತವೆ? ಐತಿಹಾಸಿಕ ಸ್ಥಳಗಳ ನಿರ್ಮಾಣ ಮಾಡಿದಂಥವ್ರು ಯಾರು? ಅದು ಯಾರ ಕಾಲದಲ್ಲಿ ನಿರ್ಮಾಣ ಆಯ್ತು? ಅದರ ಐತಿಹಾಸಿಕ ಹಿನ್ನೆಲೆಯನ್ನ ನಾವು ತಿಳ್ಕೊತಾ ಹೋಗ್ಬೇಕು. ಇವೆಲ್ಲ ಬೇಸಿಕ್. ನಂತರ ಯಾವ ನದಿಯಲ್ಲಿ ಜೋಗ್ ಫಾಲ್ಸ್ ಇದೆ? ನಾನೀಗಾಗ್ಲೇ ಹೇಳಿದಾಗೆ ಪ್ರಶ್ನೆ ಇಲ್ಲೇ ಬಂದ್ಬಿಡ್ತು. ಜೋಗ್ ಫಾಲ್ಸ್ ಯಾವ ನದಿಯಿಂದ ನಿರ್ಮಾಣ ಆಗ್ತದೆ? ಕಪ್ಪು ಮಣ್ಣು ರಿಲೇಟೆಡ್ ಆಗಿ ಕ್ಲಾಸ್ ಅನ್ನ ಮಾಡಿದ್ದೀನಿ. ಮಣ್ಣುಗಳ ಬಗ್ಗೆ ಪ್ರಶ್ನೆ ಬರ್ತದೆ. ಯಾವ ರೀತಿಯ ಮಣ್ಣು? ನಮ್ಮ ಉದಾಹರಣೆಗೆ ಉತ್ತರ ಭಾರತದಲ್ಲಿ ಯಾವ ರೀತಿಯ ಮಣ್ಣು ಕಂಡು ಬರ್ತದೆ? ಮತ್ತೆ ನಮ್ಮ ಕರ್ನಾಟಕದ ವಿಚಾರಕ್ಕೆ ಬಂದ್ರೆ ಉತ್ತರ ಕರ್ನಾಟಕದಲ್ಲೇ ಒಂದು ರೀತಿಯ ಮಣ್ಣು ಕಂಡು ಬರ್ತದೆ, ಮತ್ತೆ ದಕ್ಷಿಣ ಭಾರತದಲ್ಲೇ ಒಂದು ರೀತಿಯ ಮಣ್ಣು ಕಂಡು ಬರ್ತದೆ. ಕೆಂಪು ಮಣ್ಣು, ಕಪ್ಪು ಮಣ್ಣು, ರೇಗರ್ ಮಣ್ಣು, ಜಂಬಿಟ್ಟಿಗೆ ಮಣ್ಣು, ಹೀಗೆ ಬೇರೆ ಬೇರೆ ಮಣ್ಣುಗಳು ಕಂಡು ಬರ್ತವೆ. ಅವು ಯಾವ ಪ್ರದೇಶಗಳಲ್ಲಿ ಹಂಚಿಕೆ ಆಗಿರ್ತವೆ, ಮತ್ತೆ ಯಾವ ಮಣ್ಣು ಯಾವ ಬೆಳೆಗೆ ಸೂಕ್ತವಾಗಿರ್ತದೆ ಅಲ್ವಾ? ಹೀಗೆ ಹಲವಾರು ವಿಚಾರಗಳು ಬರ್ತವೆ ಮಣ್ಣಿಗೆ ಸಂಬಂಧಪಟ್ಟಾಗೆ, ಅವುಗಳನ್ನು ಕೂಡ ನಾವು ನೋಡ್ತಾ ಹೋಗೋಣ. ಮತ್ತೆ ದೇವ್ಬಾಗ್ ಬೀಚ್ ಎಲ್ಲಿದೆ? ಬೀಚ್ಗಳ ಬಗ್ಗೆ. ಈಗ ಕರಾವಳಿ ಜಿಲ್ಲೆಗಳಲ್ಲಿ ಅಂದ್ರೆ ಅಲ್ಲಿ ಬೀಚ್ಗಳು ಕಂಡು ಬರ್ತವೆ ಸಾಮಾನ್ಯವಾಗಿ. ಆ ಬೀಚ್ಗಳು ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತವೆ ಅವುಗಳನ್ನ ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಮತ್ತೆ ಭಾರತದಲ್ಲಿ ಮಲ್ಬೇರಿ ರೇಷ್ಮೆಯ ಪ್ರಮುಖ ಉತ್ಪಾದಕ. ಈಗ ಸಾಮಾನ್ಯವಾಗಿ ಕೃಷಿಗೆ ಸಂಬಂಧಪಟ್ಟ ಹಾಗೆ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಯಾವ ಜಿಲ್ಲೆ ಯಾವ ಬೆಳೆ? ಈಗ ಉದಾಹರಣೆಗೆ ಅತಿ ಹೆಚ್ಚಾಗಿ ಬೆಳೀತಕ್ಕಂತ ನಮ್ಮ ಕರ್ನಾಟಕದ ಜಿಲ್ಲೆ ಯಾವುದು ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಭಾರತದ ರಾಜ್ಯ ಯಾವುದು ಅಂತ ಪ್ರಶ್ನೆಯನ್ನು ಕೇಳ್ಬೋದು ಅಲ್ವಾ? ಹೀಗೆ ಪ್ರಮುಖ ಬೆಳೆಗಳ ಬಗ್ಗೆ ನಾವು ಅಧ್ಯಯನ ಮಾಡ್ಬೇಕಾಗ್ತದೆ. ಸೊ ಅದರ ಬಗ್ಗೆ ಕೂಡ ನಾವು ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ. ಮತ್ತೆ ರಾಬಿ ಬೆಳೆಗಳ ಬಗ್ಗೆ ಸಾಕಷ್ಟು ಬಾರಿ ಪ್ರಶ್ನೆಯನ್ನು ಕೇಳಿರ್ತಾನೆ ಅಂತ ಹೇಳಿದೆ. ಅದು ಕೂಡ ಹಿಸ್ಟ್ರಿಗೆ ರಿಲೇಟೆಡ್ ಆಗಿ ಸಿಂಧೂ ಕಣಿವೆ ನಾಗರಿಕತೆ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾನೆ ಅಂತ ಹೇಳಿದೆ. ಸಿಂಧೂ ಕಣಿವೆ ನಾಗರಿಕತೆಯ ಡ್ಯಾಸ್ಗೆ ಸೇರಿದೆ ಎಂದು ಹೇಳಲಾಗ್ತದೆ. ಸೊ ಇತಿಹಾಸವನ್ನು ಓದ್ಬೇಕಾದ್ರೆ ಸ್ವಲ್ಪ ಡೆಪ್ತ್ ಆಗಿ ಓದ್ತೋದ್ರೆ ನಮಗೆ ಒಳ್ಳೇದಾಗ್ತದೆ. ಮತ್ತೆ ಬಾಕ್ಸೈಟ್ ನ ಪ್ರಮುಖ ಅದಿರುಗಳ ಬಗ್ಗೆ ನಾವು ತಿಳ್ಕೋಬೇಕು, ಅದು ಕೂಡ ಇಂಪಾರ್ಟೆಂಟ್. ಅದಿರುಗಳ ಬಗ್ಗೆ ಪ್ರಶ್ನೆಯನ್ನು ಕೇಳಬಹುದು, ಅದು ಯಾವಾಗ್ಲೂ ಕೂಡ ರಿಪೀಟ್ ಆಗಿ ಕೇಳಬಹುದಾದಂತ ಸಾಧ್ಯತೆ ಹೆಚ್ಚಿರ್ತದೆ. ಸೊ ಅದ್ರ ಬಗ್ಗೆ ನೋಡ್ಬೇಕು. ಮತ್ತೆ ಕೆಳಗಿನ ಯಾವ ನದಿಗಳ ಬಗ್ಗೆ ಮತ್ತೆ ಪ್ರಶ್ನೆಯನ್ನು ಕೇಳಿದ್ದಾನೆ. ವಿಂಧ್ಯ ಮತ್ತೆ ಸಾತ್ಪುರ್ ಪರ್ವತ ಶ್ರೇಣಿಗಳ ನಡುವೆ ಹರಿಯುತ್ತದೆ, ಇದು ಕೂಡ ವೆರಿ ಇಂಪಾರ್ಟೆಂಟ್. ನಂತರ ಹಂಪಿ ಡ್ಯಾಶ್ ನಲ್ಲಿದೆ? ಹಂಪಿ ಯಾವ ಜಿಲ್ಲೆಯಲ್ಲಿ ಇದೆ ಅಂತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಮತ್ತೆ ವಿಜಯನಗರ ರಾಜ್ಯವನ್ನ ಸ್ಥಾಪಿಸಲು ಸಂಬಂಧಿಸಿದ ಆಧ್ಯಾತ್ಮಿಕ ಗುರು, ಇದು ಕೂಡ ಇತಿಹಾಸಕ್ಕೆ, ಅದರಲ್ಲೂ ನಮ್ಮ ದಕ್ಷಿಣ ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟ ಒಂದು ಇತಿಹಾಸದ ಪ್ರಶ್ನೆ. ನಂತರ ಗೌತಮ ಬುದ್ಧ ರಾಜಕುಮಾರನಾಗಿದ್ದಾಗ ಇದ್ದ ಹೆಸರು, ಇದು ಕೂಡ ಇತಿಹಾಸದ ಒಂದು ಪ್ರಶ್ನೆ. ಗೌತಮ ಬುದ್ಧನ ಕಾಲದ್ದು ಅಂದ್ರೆ ಪ್ರಾಚೀನ ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ. ನಂತರ ಉಪನಿಷತ್ತುಗಳಲ್ಲಿ ಪ್ರತಿಪಾದಿಸಿದ ತತ್ವಶಾಸ್ತ್ರವನ್ನು ಡ್ಯಾಶ್ ಎಂದು
ಕರೆಯಲಾಗಿದೆ. ನಾವು ವೇದಗಳ ಬಗ್ಗೆ ತರಗತಿಗಳನ್ನ ಮಾಡ್ತಾ ಹೋಗ್ತಾ ಇರ್ಬೇಕಾದ್ರೆ ಇವುಗಳ ಬಗ್ಗೆ ಎಲ್ಲ ನಾವು ನೋಡ್ತಾ ಹೋಗ್ತೀವಿ. ಸೊ ವೇದಗಳು, ಶಿಲಾಯುಗ, ಮತ್ತೆ ಧಾರ್ಮಿಕ ಯುಗ, ಮತ್ತೇನಪ್ಪಾ ಅಂದ್ರೆ ವಿಜಯನಗರ ಸಾಮ್ರಾಜ್ಯ, ಇವುಗಳೆಲ್ಲ ಹಾಟ್ ಟಾಪಿಕ್, ಅಂದ್ರೆ ವೆರಿ ಇಂಪಾರ್ಟೆಂಟ್ ಆಗಿ ಕೇಳಬಹುದಾದಂತ ಕೇಳಬಹುದಾದಂತ ಪ್ರಮುಖ ಒಂದು ಪಾಠಗಳು ಅಂತ ಕರಿತಾ ಹೋಗ್ತೀವಿ ಇವುಗಳನ್ನ ನಾವು. ನಂತರ ಜೈನ ಧರ್ಮದ ಬಗ್ಗೆ, ಜೈನ ಧರ್ಮದ ಸ್ಥಾಪಕ ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾನೆ. ವೆರಿ ಗುಡ್. ನಂತರ ಬೇಲೂರು ಮತ್ತು ಹಳೆಬೀಡಿನ ಮಂದಿರಗಳು ಯಾವ ರಾಜವಂಶಕ್ಕೆ ಸೇರಿದವು? ಸಾಮಾನ್ಯವಾಗಿ ನಮ್ಮ ದಕ್ಷಿಣ ಭಾರತ, ಅದರಲ್ಲೂ ನಮ್ಮ ಕರ್ನಾಟಕದ ಇತಿಹಾಸವನ್ನ ನಾವು ಅಧ್ಯಯನ ಮಾಡ್ಬೇಕಾದ್ರೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಅಧ್ಯಯನವನ್ನು ಮಾಡಬೇಕು. ಯಾಕೆಂದ್ರೆ ಇತ್ತೀಚಿನ ಪ್ರಶ್ನೆಗಳಲ್ಲಿ ಆರ್ಟ್ ಅಂಡ್ ಕಲ್ಚರ್ ರಿಲೇಟೆಡ್ ಆಗಿ ಪ್ರಶ್ನೆಗಳನ್ನ ಇತಿಹಾಸ ವಿಭಾಗದಿಂದ ಕೇಳ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇರ್ತೀವಿ. ನಂತರ ಮಜಲ್ ಖಾನ್ ಶಿವಾಜಿಯೊಂದಿಗೆ ಯುದ್ಧ ಮಾಡಿದನು. ಈ ಆಡಳಿತಗಾರ ಯಾವ ಒಂದು ಪ್ರದೇಶದಲ್ಲಪ್ಪ ಈ ಆಳ್ವಿಕೆಯನ್ನು ಮಾಡ್ತಿದ್ದಂತ ಪ್ರಶ್ನೆಯನ್ನು ಕೇಳಿದೆ. ನಾನು ಈಗಾಗಲೇ ಹೇಳಿದೆ ನಿಮ್ಗೆ, ಮೊಘಲ್ ಸಾಮ್ರಾಜ್ಯ, ಮತ್ತೆ ದೆಹಲಿ ಸುಲ್ತಾನರು, ಮತ್ತೆ ಅದನ್ನ ಬಿಟ್ರೆ ವಿಜಯನಗರ ಸಾಮ್ರಾಜ್ಯ, ಮತ್ತೆ ಚಾಲುಕ್ಯರು, ವರ್ಧನರು, ಈ ಒಂದಷ್ಟು ಪಾಠಗಳು ನಮಗೆ ವೆರಿ ಇಂಪಾರ್ಟೆಂಟ್ ಆಗಿರ್ತವೆ. ನಾವು ಆಳವಾಗಿ ಅಲ್ದೋದ್ರೂ ಕೂಡ ಸ್ವಲ್ಪ ಏನು ಬೇಸಿಕ್ ಆಗಿ ತಿಳ್ಕೊಂಡಿತ್ತಪ್ಪ ಅಂದ್ರೆ ನಮ್ಗೆ ಅದು ಬಹಳ ಯೂಸ್ಫುಲ್ ಆಗ್ತದೆ. ಅಟ್ಲೀಸ್ಟ್ ನಮ್ಗೆ ಪೂರ್ತಿಯಾಗಿ ಆನ್ಸರ್ ಗೊತ್ತಿಲ್ಲ ಅಂದ್ರೂ ಒಂದ್ ಮಟ್ಟಕ್ಕೆ ಗೆಸ್ ಆದ್ರೂ ಮಾಡಿ ನಾವು ಉತ್ತರವನ್ನ ಮಾಡ್ತಕ್ಕಂತ ಒಂದು ಮಟ್ಟಕ್ಕೆ ನಾವು ತಯಾರಿಯನ್ನ ಮಾಡ್ಕೋಬೇಕು. ನಂತರ ಕರ್ನಾಟಕ ಸಂಗೀತದ ಪಿತಾಮಹ, ಇದು ನೇರವಾಗಿ ಕೇಳಿರ್ತಕ್ಕಂಥ GK ಪ್ರಶ್ನೆ. ಮತ್ತೆ ಶ್ರವಣಬೆಳಗೊಳ ಡ್ಯಾಸ್ ಒಂದು ಮುಖ್ಯವಾದ ತೀರ್ಥಯಾತ್ರಾ ಕೇಂದ್ರವಾಗಿದೆ. ಅಂದ್ರೆ ಈಗ ನಾನು ಈಗಾಗಲೇ ಹೇಳಿದಾಗೆ ಆರ್ಟ್ ಅಂಡ್ ಕಲ್ಚರ್ ರಿಲೇಟೆಡ್ ಆಗಿ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ತು ಯಾವಾಗ ನಿರ್ಮಿಸಲಾಯಿತು? ಇದು ನೇರವಾಗಿ ಕೇಳಿರ್ತಕ್ಕಂಥ GK ಪ್ರಶ್ನೆ. ಮತ್ತೆ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ, ಇದು ಆಧುನಿಕ ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ, ಅದರಲ್ಲೂ ಬ್ರಿಟಿಷರ ಆಳ್ವಿಕೆಯ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಿರುವಂತಹ ಪ್ರಶ್ನೆ. ಮತ್ತೆ ಈ ಕೆಳಗಿನ ಯಾವುದು ಮೊದಲ ಕನ್ನಡ ಚಲನಚಿತ್ರ? ಇದು ಕೂಡ GK ರಿಲೇಟೆಡ್ ಆಗಿ ಕೇಳಿರ್ತಕ್ಕಂಥದ್ದು. ನಂತರ ಬೇಲೂರಿನಲ್ಲಿರುವ ಪ್ರಖ್ಯಾತವಾದ ಮಂದಿರ ಯಾವುದು? ಆರ್ಟ್ ಅಂಡ್ ಕಲ್ಚರ್ ರಿಲೇಟೆಡ್ ಪ್ರಶ್ನೆ. ಆರ್ಟ್ ಅಂಡ್ ಕಲ್ಚರ್ ವೆರಿ ಇಂಪಾರ್ಟೆಂಟ್. ನಂತರ 1905ರಲ್ಲಿ ಭಾರತದ ಸೇವಕರ ಸಮಾಜವನ್ನ ಯಾರು ಸ್ಥಾಪನೆಯನ್ನ ಮಾಡಿದ್ರು ಅಂತ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ನಾವು ಸ್ವಾತಂತ್ರ್ಯ ಚಳವಳಿಗೆ ಸಂಬಂಧಪಟ್ಟ ಹಾಗೆ ಅಧ್ಯಯನವನ್ನ ಮಾಡ್ಬೇಕಾದ್ರೆ ಆ ಸಂದರ್ಭದಲ್ಲಿ ಸ್ಥಾಪನೆಯಾದಂತಹ ಪ್ರಮುಖ ಸಂಘ ಸಂಸ್ಥೆಗಳು ಮತ್ತೆ ಅದರ ಸ್ಥಾಪಕರು, ಅದರ ದೇಶಗಳನ್ನ ತಿಳ್ಕೊಳ್ತಕ್ಕಂಥದ್ದು, ಮತ್ತೆ ಅದು ಎಲ್ಲಿ ಸ್ಥಾಪನೆ ಆಯ್ತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಮತ್ತೆ ಗಾಂಧಿ ಇರ್ವಿನ್ ಒಪ್ಪಂದ, ಇದ್ರ ಬಗ್ಗೆ ಸಾಕಷ್ಟು ಬಾರಿ ಪ್ರಶ್ನೆಯನ್ನ ಕೇಳಿದ್ದಾನೆ. ಗಾಂಧಿ ಇರ್ವಿನ್ ಒಪ್ಪಂದದ ಬಗ್ಗೆ ಪ್ರಶ್ನೆಯನ್ನ ಕೇಳಬಹುದಂತ ಸಾಧ್ಯತೆ ಇರ್ತದೆ, ಅದನ್ನ ಕೂಡ ನೋಡ್ಕೊಳ್ಳಿ. ಹಾಗೆ ಖಿಲಾಫತ್ ಚಳವಳಿಯನ್ನ ಗಾಂಧಿ ಆಳ್ವಿಕೆಯ ಸಂದರ್ಭದಲ್ಲಿ ಮತ್ತೆ ಗಾಂಧಿ ಯುಗದಕ್ಕೆ ಸಂಬಂಧಪಟ್ಟ ಹಾಗೆ ಮಂದಗಾಮಿಗಳು, ತೀವ್ರಗಾಮಿಗಳು ಮತ್ತೆ ಗಾಂಧಿ ಯುಗ, ಈ ಮೂರು ಕಾಲಘಟ್ಟದ ಬಗ್ಗೆ ಯಾವುದಾದ್ರೂ ಒಂದಲ್ಲ ಒಂದು ರೀತಿ ಪ್ರಶ್ನೆಯನ್ನ ಕೇಳಬಹುದಾದಂತ ಸಾಧ್ಯತೆ ಹೆಚ್ಚಿರ್ತದೆ. ಮತ್ತೆ ಸಂಪತ್ತಿನ ಬರಿದಾಗುವುದು, ಈ ಸಿದ್ಧಾಂತದ ಮುಖ್ಯ ಪ್ರತಿಪಾದಕ ಯಾರು? ಇದನ್ನು ಕೂಡ ಹಲವಾರು ಬಾರಿ ಕೇಳಿದ್ದೇನೆ. ಮತ್ತೆ ಗಾಜು ಡ್ಯಾಶ್ ನ ಮಿಶ್ರಣ, ಸೈನ್ಸ್ಗೆ ರಿಲೇಟೆಡ್ ಆಗಿ ಅಪ್ಲೈಡ್ ಸೈನ್ಸ್. ಮತ್ತೆ ಕೆಳಗಿನವುಗಳಲ್ಲಿ ಯಾವುದನ್ನು ಸೀಸದ ಕಡ್ಡಿಯಲ್ಲಿ ಉಪಯೋಗಿಸಲಾಗ್ತದೆ? ಇದು ಕೂಡ ಸೈನ್ಸ್ ರಿಲೇಟೆಡ್ ಆಗಿ. ವಿದ್ಯುತ್ ಬಲ್ಬ್ ನ ತಂತು ಡ್ಯಾಶ್ ದಿಂದ ಮಾಡಲಾಗಿರ್ತದೆ. ಇದೆಲ್ಲ ಕೂಡ ನಮ್ಮ ದೈನಂದಿನ ಜೀವನದಲ್ಲಿ ವಿಜ್ಞಾನ ಅಂತ ಒಂದು ಟಾಪಿಕ್ ಅನ್ನ ನಾವು ಓದ್ತಾ ಹೋಗ್ತೀವಿ. ದೈನಂದಿನ ಜೀವನದಲ್ಲಿ ವಿಜ್ಞಾನ, ಇದರ ಬಗ್ಗೆನೇ ಕೂಡ ಈ ಒಂದು ಟಾಪಿಕ್ ಇಂದಾನೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಎತ್ತಕ್ಕಂತ ಸಾಧ್ಯತೆ ಇರ್ತದೆ. ಮತ್ತೆ ವಿದ್ಯುತ್ ಬಲ್ಬ್ ಅಂತಕ್ಕಂಥದ್ದು ನಾವು ಸರ್ವೇ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಉಪಯೋಗವನ್ನ ಮಾಡ್ತೀವಿ. ಸೊ ಅದ್ರ ಬಗ್ಗೆ ಪ್ರಶ್ನೆಯನ್ನ ಕೇಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. 1 ಕಿಲೋಮೀಟರ್ ಅಂದ್ರೆ ಮಾಪನಗಳ ಬಗ್ಗೆ ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಮತ್ತು ಸಸ್ಯಗಳು ಕರಗಿದ ನೈಟ್ರೇಟ್ ಗಳನ್ನ ಮಣ್ಣಿನಿಂದ ಹೀರಿಕೊಳ್ತವೆ ಮತ್ತೆ ಅದನ್ನ ಹಾಗೆ ಡ್ಯಾಸ್ ಆಗಿ ಪರಿವರ್ತಿಸುತ್ತದೆ. ಇದು ಸಸ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಅಧ್ಯಯನವನ್ನು ಮಾಡ್ಬೇಕಾದ್ರೆ ಅಂದ್ರೆ ಉತ್ಪಾದನಾಂಗಗಳು, ಶಕ್ತಿ ಉತ್ಪಾದಕ ಕೇಂದ್ರಗಳು, ಈ ರೀತಿ ನಾವು ಅಧ್ಯಯನವನ್ನು ಮಾಡ್ಬೇಕಾದ್ರೆ ಅಲ್ಲಿ ಬರ್ತಕ್ಕಂಥ ಟಾಪಿಕ್. ಮತ್ತೆ ಯಾವ ಪದರ ಸೂರ್ಯನ ಹಾನಿಕಾರಕ ಕಿರಣಗಳಿಂದ ಭೂಮಿಯನ್ನು ರಕ್ಷಿಸ್ತದೆ? ಕಿರಣಗಳು ಅಂತ ನಾವು ಒಂದು ಟಾಪಿಕ್ ಅನ್ನ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಅದನ್ನ ನಾವು ಒಂದ್ ಬಾರಿ ತರಗತಿಯಲ್ಲಿ ಕೇಳಿದ್ರೆ ಖಂಡಿತ ಅದು ನೆನ್ಪುಳಿತದೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಂತರ ಈ ಕೆಳಗಿನ ಯಾವುದನ್ನು ಪರಮಾಣು ರಿಯಾಕ್ಟರ್ ನಲ್ಲಿ ಮಾಡರೇಟ್ ಆಗಿ ಉಪಯೋಗಿಸಲಾಗ್ತದೆ? ಇದು ಕೂಡ ಅಪ್ಲೈಡ್ ಸೈನ್ಸ್ ಅಲ್ಲೇ ಬರ್ತದೆ, ಅದನ್ನು ನಾವು ಮುಂದೆ ನೋಡ್ತಾ ಹೋಗೋಣ. ಮತ್ತೆ ಮಂಪ್ಸ್ ಎಂಬ ರೋಗ, ಪ್ರಮುಖ ರೋಗಗಳು, ಕಾಯಿಲೆಗಳು ಮತ್ತೆ ಅವುಗಳಿಗೆ ನೀಡ್ತಕ್ಕಂಥ ಚುಚ್ಚುಮದ್ದುಗಳು, ಅದರ ಅನ್ವೇಷಕರು,
ಅದ್ರ ಬಗ್ಗೆ ತಿಳ್ಕೋಬೇಕು, ಅದೇ ಇಂಪಾರ್ಟೆಂಟ್. ಇತ್ತೀಚೆಗೆ ಯಾವ್ದಾದ್ರು ಹೊಸ ರೋಗ ಬಂದಿದ್ದಪ್ಪ ಅಂದ್ರೆ ಅದು ವೈರಸ್ ಅಥವಾ ಬ್ಯಾಕ್ಟೀರಿಯಾದಿಂದ ಬರ್ತಾ ಯಾವ್ದ್ರಿಂದ ಬಂತು, ಮತ್ತೆ ಅದಕ್ಕೆ ಯಾವ್ದಾದ್ರು ಔಷಧಿಯನ್ನ ಕಂಡುಹಿಡಿದಾರ, ಅದ್ರ ಹೆಸರೇನು, ಅದನ್ನ ಯಾವ ರಾಷ್ಟ್ರ ಮೊದಲಿಗೆ ಸಂಶೋಧನೆ ಮಾಡ್ತು, ಅದನ್ನ ತಿಳ್ಕೋಬೇಕು. ಅದನ್ನು ಕೂಡ ತಿಳ್ಕೊತಾ ಹೋಗೋಣ. ಮತ್ತೆ ಈ ಕೆಳಗಿನ ಯಾವುದು ಅಂತರ್ಜಾಲ ಕಾರ್ಯಕ್ರಮ ಪರಿವಿಡಿಯ ಭಾಷಾ ಅಲ್ಲ. ನಾನೀಗಾಗ್ಲೇ ಹೇಳಿದಾಗೆ ಸ್ನೇಹಿತರೆ, ಕಂಪ್ಯೂಟರ್ಗೆ ಸಂಬಂಧಪಟ್ಟಾಗೆ ಪ್ರಶ್ನೆಗಳು ಬರ್ತಾ ಇದೆ. ಕಂಪ್ಯೂಟರ್ಗೆ ಸಂಬಂಧಪಟ್ಟಾಗ ಕೂಡ ನಾವು ತರಗತಿಯನ್ನ ಮಾಡಬೇಕು, ಅದನ್ನು ಕೂಡ ಮಾಡೋಣ. ನೀವು ಓದ್ಬೇಕು, ಅದು ಕೂಡ ನೆನಪಲ್ಲಿರಲಿ. ಮತ್ತೆ ಮೈಕ್ರೋಸಾಫ್ಟ್ ವರ್ಡ್ ಕಂಪ್ಯೂಟರ್ ರಿಲೇಟೆಡ್ ಕ್ವಶನ್. ಮತ್ತೆ ಅಂತರ್ಜಾಲ ವೈರಸ್ ಒಂದು ಡ್ಯಾಶ್, ಇದು ಕೂಡ ಕಂಪ್ಯೂಟರ್ ರಿಲೇಟೆಡ್. ವರ್ಲ್ಡ್ ವೈಡ್ ವೆಬ್ ನ ಪ್ರವೇಶಿಸಲು ಡ್ಯಾಶ್ ಮಾರ್ಗವಾಗಿದೆ, ದಟ್ಸ್ ಕಾಲ್ಡ್ ಕಂಪ್ಯೂಟರ್ ರಿಲೇಟೆಡ್. ಮತ್ತೆ LAN, ದಿಸ್ ಇಸ್ ಆಲ್ಸೋ ಕಂಪ್ಯೂಟರ್ ರಿಲೇಟೆಡ್ ಕ್ವಶನ್. ಮತ್ತೆ ಅಂತರ್ಜಾಲ ತಂತ್ರಜ್ಞಾನದಲ್ಲಿ DNS, ದಟ್ ಒನ್ ಆಲ್ಸೋ ಎ ಕಂಪ್ಯೂಟರ್ ರಿಲೇಟೆಡ್ ಕ್ವಶನ್. ಮತ್ತೆ ದಾಖಲೆಗಳಲ್ಲಿ ಕೊನೆಯ ಕ್ರಿಯೆಯಾಗಿರುವ undo, ದಿಸ್ ಒನ್ ಆಲ್ಸೋ ಕಂಪ್ಯೂಟರ್ ರಿಲೇಟೆಡ್ ಕ್ವಶನ್. ಮತ್ತೆ ಕೆಳಗಿನ ಯಾವುದು ಇನ್ಪುಟ್, ಸೇಮ್ ಆಲ್ಸೋ ಕಂಪ್ಯೂಟರ್ ರಿಲೇಟೆಡ್ ಕ್ವಶನ್. ಮತ್ತೆ ಈ ಕೆಳಗಿನ ಯಾವುದು ಅತ್ಯಂತ ದೊಡ್ಡ ಶೇಖರಣಾ ಘಟಕ, ಇದು ಕೂಡ ಕಂಪ್ಯೂಟರ್ ರಿಲೇಟೆಡ್ ಆಗಿ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ಕಂಪ್ಯೂಟರ್ ಇತ್ತೀಚಿನ ದಿನಗಳಲ್ಲಿ ವೆರಿ ಇಂಪಾರ್ಟೆಂಟ್, ಅದನ್ನ ನಾವು ಲೇಜಿ ಮಾಡೋ ಹಾಗಿಲ್ಲ. ಡ್ಯಾಶ್ ನಿಂದ ಮಾಹಿತಿಯನ್ನು ಹಂಚಿಕೊಳ್ಳಲು 2 ಅಥವಾ ಹೆಚ್ಚಿನ ಕಂಪ್ಯೂಟರ್ಗಳನ್ನ ಸಂಪರ್ಕಿಸಬೇಕು, ಇದು ಕೂಡ ಕಂಪ್ಯೂಟರ್ಗೆ ಸಂಬಂಧಪಟ್ಟ ಹಾಗೆ. ಮತ್ತೆ ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳ ಸದಸ್ಯರನ್ನ, ಇದು ಸಂವಿಧಾನ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಾಗೆ. ಇದು ಸ್ಕೋರಿಂಗ್ ಪಾರ್ಟ್. ನಮ್ಮ ಪ್ರಶ್ನೆ ಪತ್ರಿಕೆಗಳಲ್ಲಿ ನಾವು ಸ್ಕೋರ್ ಮಾಡಬಹುದಾದಂತ ಪ್ರಮುಖ ಪಾರ್ಟ್ ಯಾವ್ದಪ್ಪ ಅಂದ್ರೆ ಕಾನ್ಸ್ಟಿಟ್ಯೂಷನ್. ಇದನ್ನ ನಾವು ಕರೆಕ್ಟ್ ಆಗಿ ಓದ್ಬೇಕಪ್ಪ ಅಂದ್ರೆ ಎಷ್ಟು ಪ್ರಶ್ನೆಯನ್ನ ಕೇಳಿದಾನೋ ಅಷ್ಟು ಪ್ರಶ್ನೆಯಲ್ಲೂ ಕೂಡ ಔಟ್ ಆಫ್ ಔಟ್ ಅನ್ನ ಮಾಡಬಹುದಾಗಿರ್ತದೆ, ಯಾವುದೇ ಅನುಮಾನ ಇಲ್ಲ, ಖಂಡಿತವಾಗ್ಲೂ ಔಟ್ ಆಫ್ ಔಟ್ ಅನ್ನ ಮಾಡಬಹುದು. ನಂತರ ಒಬ್ಬ ರಾಜ್ಯಪಾಲರು ಅಂದ್ರೆ ಇದು ಕೂಡ ನೋಡಿ ಕಾನ್ಸ್ಟಿಟ್ಯೂಷನ್. ಒಬ್ಬ ರಾಜ್ಯಪಾಲರು ರಾಷ್ಟ್ರಪತಿಯ ಇಚ್ಛೆಯನುಸಾರ ತಮ್ಮ ಪದವಿ ಅಧಿಕಾರದಲ್ಲಿದ್ದರೂ ಸಹ ಡ್ಯಾಸ್ರ ಒಂದು ಅವಿಭಾಜ್ಯ ಅಂಗವಾಗಿದ್ದಾರೆ. ರಾಜ್ಯಪಾಲರು, ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಮುಖ್ಯಮಂತ್ರಿ ಇವ್ರ ಬಗ್ಗೆ ನಾವು ಅಧ್ಯಯನವನ್ನ ಮಾಡ್ಬೇಕಾದ್ರೆ ಅವರು ಯಾವ್ದ್ರ ಭಾಗವಾಗಿದ್ದಾರೋ ಯಾವ್ದ್ರ ಭಾಗವಾಗಿರೋದಿಲ್ವೋ ಇವುಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಮತ್ತೆ ಜೀವನ ಮತ್ತು ಸ್ವಾತಂತ್ರ್ಯದಕ್ಕೂ ರೈಟ್ ಟು ಲೈಫ್ ಅಂಡ್ ರೈಟ್ ಟು ಲಿಬರ್ಟಿ, ಇದು ನಮ್ಮ ಫಂಡಮೆಂಟಲ್ ರೈಟ್ಸ್ಗೆ ಅಂದ್ರೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಾಗೆ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ಮತ್ತೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಡ್ಯಾಶ್ ನಲ್ಲಿ ಪ್ರತಿಪಾದಿಸಲಾಗಿದೆ, ಇದು ಕೂಡ ನಮ್ಮ ಭಾರತ ಸಂವಿಧಾನ ಸಂಬಂಧಪಟ್ಟ ಹಾಗೆ. ಮತ್ತೆ ರಾಷ್ಟ್ರಗೀತೆಯನ್ನ ಬರೆದವರು, ಡೈರೆಕ್ಟ್ GK ಪ್ರಶ್ನೆ. ಮತ್ತೆ ಲೋಕಸಭೆಯ ಚುನಾವಣೆಗೆ ನಿಲ್ಲಲು, ಇದು ಕೂಡ ನಮ್ಮ ಭಾರತ ಸಂವಿಧಾನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಿರ್ತಕ್ಕಂಥ ಪ್ರಶ್ನೆ. ಮತ್ತೆ ಭಾರತದಲ್ಲಿ ಮತದಾನದ ಕನಿಷ್ಠ ವಯಸ್ಸು, ಇದು ಕೂಡ ಕಾನ್ಸ್ಟಿಟ್ಯೂಷನ್ಗೆ ರಿಲೇಟೆಡ್ ಆಗಿ ಕೇಳಿರ್ತಕ್ಕಂಥ ಪ್ರಶ್ನೆ. ಮತ್ತೆ ರಾಜ್ಯಸಭೆಯ ಸದಸ್ಯರನ್ನ ವರ್ಷಗಳಿಗೋಸ್ಕರ, ಇದು ಕೂಡ ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ಆಗಿ. ಮತ್ತೆ ಭಾರತ ಸಂವಿಧಾನದ ಸಾರ್ವಜನಿಕ ಖಾತೆಗಳ ಸಮಿತಿ ಅಧ್ಯಕ್ಷರು, ಇದು ಕೂಡ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ. ನಾವು ಸಂವಿಧಾನವನ್ನು ಅಧ್ಯಯನ ಮಾಡ್ಬೇಕಾದ್ರೆ ಅಲ್ಲಿ ಕಂಡು ಬರ್ತಕ್ಕಂಥ ಒಂದಷ್ಟು ಸಮಿತಿಗಳು ಬರ್ತವೆ, ಅವುಗಳ ಅಧ್ಯಕ್ಷರನ್ನ ಯಾರು ನೇಮಕ ಮಾಡ್ತಾರೆ, ಮತ್ತೆ ಆ ಸಮಿತಿ ಅಧ್ಯಕ್ಷರು ಯಾರಾಗಿರ್ತಾರೆ, ಇವುಗಳನ್ನ ತಿಳ್ಕೊಬೇಕು, ಅದನ್ನು ಕೂಡ ತಿಳ್ಕೊಳ್ಳೋಣ. ಮತ್ತೆ ಡ್ಯಾಶ್ ಮುಖ್ಯಮಂತ್ರಿಯನ್ನು ನೇಮಕ ಮಾಡ್ತಾರೆ, ಇದು ಕೂಡ ಕಾನ್ಸ್ಟಿಟ್ಯೂಷನ್. ಮತ್ತೆ ಕೊನೆಯದಾಗಿ ಬ್ಯಾಂಕ್ ದರ ಎಂದರೆ ಬ್ಯಾಂಕಿನ ದರ ಈ ಪ್ರಮಾಣವಾಗಿರಬಹುದು, ಇದು ಕೊನೆಯದಾಗಿ ಎಕನಾಮಿಕ್ಸ್ಗೆ ರಿಲೇಟೆಡ್ ಆಗಿ ಬಹಳ ಡೆಪ್ತ್ ಆಗಿ ಕೇಳಿರ್ತಕ್ಕಂಥ ಪ್ರಶ್ನೆ. ಸೊ ಸ್ನೇಹಿತರೆ, ಇಷ್ಟೆಲ್ಲ ಪ್ರಶ್ನೆಯನ್ನ ನೀವು ನೋಡಿದ್ರ 100 ಪ್ರಶ್ನೆಗಳನ್ನ ನಾನು ನಿಮ್ಗೆ ಒಂದೇ ವಿಡಿಯೋದಲ್ಲಿ ಕೇಳಿಸುವಂತ ಪ್ರಯತ್ನವನ್ನ ಮಾಡಿದೆ. ನನ್ನ ಉದ್ದೇಶ ಇಷ್ಟೇ, ಪ್ರಶ್ನೆ ಪತ್ರಿಕೆಯ ಕ್ವಾಲಿಟಿ ಯಾವ ರೀತಿ ಇರ್ತದೆ. ಇದು 2020ರಲ್ಲಿ ನಡೆದಿರ್ತಕ್ಕಂಥ DAR ಮತ್ತೆ CAR ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. 2020ರಲ್ಲೇನೆ ಸ್ವಲ್ಪ ಡೀಪ್ ಆಗಿ ಹೋಗಿದ್ದಾನೆ. 2020ರ ಪ್ರಶ್ನೆ ಪತ್ರಿಕೆಯಲ್ಲೇನೆ ಸ್ವಲ್ಪ ಡೀಪ್ ಆಗಿ ಹೋಗೋಕೆ ಪ್ರಯತ್ನವನ್ನ ಮಾಡಿದ್ದಾನೆ. ಸೊ ಈ ಬಾರಿಯ ಪರೀಕ್ಷೆಯಲ್ಲಿ ಖಂಡಿತವಾಗ್ಲೂ ಕೂಡ ಸ್ವಲ್ಪ ಆಳವಾಗಿ ಕೇಳಲಿಕ್ಕೆ ಪ್ರಯತ್ನವನ್ನ ಪಡ್ತಾನೆ. ಸೊ ಆದ್ರಿಂದ ನಾವು ಓದ್ತಕ್ಕಂಥ ವಿಧಾನದಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಯಾಕಪ್ಪ ಅಂದ್ರೆ ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳು ಯಾವ ರೀತಿ ಆಗಿದೆ ಅಂದ್ರೆ ನೇರವಾಗಿ ಕೇಳೋದನ್ನ ಬಿಟ್ಟು ಸ್ವಲ್ಪ ಡೆಪ್ತ್ ಆಗಿ ಕೇಳ್ತಾ ಇರ್ತಕ್ಕಂಥದ್ದು. ಸೊ ಆದ್ರಿಂದ ನಾವೇನ್ ಮಾಡೋಣ, ಓದ್ತಾ ಇರೋದನ್ನೇ ಏನು ನಾವ್ ಇವಾಗ ಅಭ್ಯಾಸವನ್ನ ಮಾಡ್ತಾ ಇದೀವೋ ಅದನ್ನೇ ಸ್ವಲ್ಪ ಆಳವಾಗಿ ಅಧ್ಯಯನವನ್ನ ಮಾಡಿದ್ರೆ ಅದು ನಮಗೆ ಬಹಳ ಉಪಯುಕ್ತವಾಗ್ತದೆ ಸ್ನೇಹಿತರೆ. ಅಷ್ಟೇ ನಾನು ನಿಮ್ಗೆ ಹೇಳ್ತಾ ಇರೋದು. ಓದೋದನ್ನೇ ಓದ್ತೀವಿ, ಒಂದ್ ಅರ್ಧ ಗಂಟೆ ಹೆಚ್ಚಾದ್ರೂ ಪರವಾಗಿಲ್ಲ, ಮಾಹಿತಿಯನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ. ಸೊ ಸ್ನೇಹಿತರೆ, ಇಷ್ಟು ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಎಷ್ಟು ಯೂಸ್ಫುಲ್ ಆಗ್ತದೋ ನನ್ಗಂತೂ ಗೊತ್ತಿಲ್ಲ, ಬಟ್ ನೀವು ಈ ವಿಡಿಯೋನ ಕರೆಕ್ಟ್ ಆಗಿ ನೋಡಿದ್ದೆ ಆದ್ರೆ ಖಂಡಿತ ನಿಮ್ಗೆ ಯೂಸ್ ಆಗೇ ಆಗ್ತದೆ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಮತ್ತೊಂದು ವಿಚಾರವನ್ನ ತೆಗೆದುಕೊಂಡು ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಎಲ್ರಿಗೂ ಆಲ್ ದ ಬೆಸ್ಟ್ ಅನ್ನು ಹೇಳ್ತಾ, ನಿಮ್ಮ ಪರೀಕ್ಷೆ ತಯಾರಿ ಇನ್ನೂ ಬಹಳ ಜೋಶಲ್ಲಿ ಇರ್ಲಿ, ಮತ್ತೆ
ಸಕ್ಸಸ್ ಅಂತಕ್ಕಂಥದ್ದು ನಿಮ್ಮನ್ನ ಮುಂದಿನ ದಿನಗಳಲ್ಲಿ ಹುಡ್ಕೊಂಡು ಬರಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಸ್ನೇಹಿತರೆ. ಎಲ್ರಿಗೂ ಆಲ್ ದ ಬೆಸ್ಟ್. ನಾನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತಾ ಹೋಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್.